ಬರೆದಿರೆ ಬರದಿರೆ ಏನಂತೀ ಇಲ್ಲಿದೆ ನನ್ನ ಮಕ್ಕಳ ಪ್ಲಾನ್. ಒಂದ್ಸಲ ಅವ್ನು ತಪ್ಕೋತಾನೆ, ಒಂದ್ಸಲ ನೀನ್ ತಪ್ಕೋತೀಯ. ನನ್ನ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ಇದು ಬೆಡ್ರೂಮ್, ಇದು ಕ್ಲಾಸೆಟ್ ಒಳಗಡೆ. ಒಬ್ನೇ ಮಗ ಬೈ ಚಾಯ್ಸ್. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ ನೀವ ಮೇಡಮ್? ನಾನೇ, ಎಲ್ಲ ನಾನೇ ಸರ್. ಮುನ್ನುಗ್ಗೋದು, ಕೆಟ್ಟದು, ಒಳ್ಳೇದು ಎಲ್ಲ ನಾನೇ ಮಾಡೋದು, ಅನ್ಭವಿಸೋದು ನಾನೇ. ಕಂಗ್ರಾಚುಲೇಷನ್ಸ್ ಅಂದ್ಬಿಟ್ಟು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ಸೂಪರ್ ಸ್ಟಾರ್ ಹಾಕೆ ನೋಡ್ರೆ ನನ್ ಹೀರೋಯಿನ್ ಅಂತಾರೆ, ಮುತ್ಕೊಡು ಅಂತಾರೆ ಸೀನಲ್ಲಿ. ನನ್ಗೆ ಕೈ ಕಾಲೆಲ್ಲ ನಡ್ಕ. ಅಣ್ಣವ್ರು ಕಿಡ್ನಾಪ್ ಆದ್ಮೇಲೂ ಕೂಡ ನಿಂತೋಗಿತ್ತು ಪಿಕ್ಚರ್. ಅದೇ ಥಿಯೇಟರ್ ಮತ್ತೆ ರಿಲೀಸ್ ಮಾಡಿ ಸಿಲ್ವರ್ ಜೂಬ್ಲಿ ಕಂಡ್ಕೊಂತ ಪಿಕ್ಚರ್. ಯಾರೋ ಮಾಡ್ಬೇಕಾಗಿದ್ದು ಕಾಂಬಿನೇಷನ್, ಅವ್ರೇನೋ ಕೊಬ್ಬು ಮಾಡ್ತಾ ಇದ್ರಂತೆ. ಸೊ ಹಂಗಾಗಿ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಕುರಿಗಳು ಕಾಸ್ಟ್ ಮಾಡ್ಬಿಟ್ರು. ಕತ್ತೆಗಳು ನನಗೆ ಸ್ವಲ್ಪ ಜಗದೀಶ್ ಜೊತೆ ವ್ಯಾಜ್ಯ ಆಯ್ತು. ಪೇಮೆಂಟ್ ಇಶ್ಯೂ ಆಗಿ ಕಾಲರ್ ಪಟ್ಟಿ ಹಿಡಿದ್ರು, ಅಮ್ಮ ಅಕ್ಕ ಮಾತಾಡಿದ್ರು. ಈ ರವಿ ಸರ್ ಫ್ರೆಂಡ್ಸ್ ಮಾಡಿದವರೆಲ್ಲ ಹಳೆ ಸಿನಿಮಾಗಳಲ್ಲಿ ತಲೆ ಮೇಲೆ ಹೊಡ್ಸ್ಕೊಳ್ಳೋದು, ಕಪಾಳ ಕೊಡಿಸ್ಕೊಳ್ಳೋದು. ನಾನು ಹೇಳೇಬಿಟ್ಟೆ, ಸಾರ್ ಅದೆಲ್ಲ ಮಾಡಲ್ಲ, ನನ್ಗೆ ಸ್ವಲ್ಪ ಲೆವೆಲ್ ಬಂದಿದೆ. ನೀನ್ ಒಡೆಯಲ್ಲ ಚಿನ್ನ, ನೀನ್ ಫಸ್ಟ್ ಕ್ಲಾಸ್ ನೋಡ್ಕೊಂತೀನಿ. ಆಫ್ ದ ಕ್ಯಾಮ್ರಾ ಪ್ರೀತಿನೇ ಅಲ್ಲಿ ಕಾಣಿಸಿರೋದು. ಮೇನ್ ಮಲ್ಲ ಹಿಟ್ ಆಗಕ್ಕೆ ಎಮೋಷನ್ಸೇ ಕಾರಣ. ನಾವು 6 ಪಿಕ್ಚರ್ 7 ಪಿಕ್ಚರ್ ಇಟ್ಕೊಟ್ಬಿಟ್ಟು 3 ಲಕ್ಷ 4 ಲಕ್ಷ ನೆಕ್ಕೊಳಕ್ ಸಿಕ್ಕಿರೋದು. ಜಾಸ್ತಿ ಕೇಳಿದ್ರೆ ಆಸಿಡ್ ಹಾಕ್ತೀನಿ, ಕುತ್ತಿಗೆ ಪಟ್ಟಿ ಹಿಡ್ತೀನಿ, ಅಮ್ಮನ ಅಕ್ಕನ್ ಬೈತೀನಿ ಅನ್ನೋಂತ ಶುರು ಮಾಡೋದು. ಪಿಕ್ಚರ್ಗಳು ಕಂಟಿನ್ಯೂಸ್ ಬರಲೇ ಇಲ್ಲ. ಎಷ್ಟು ಹಿಟ್ ಕೊಟ್ರು ಕೂಡ ಟೋಟಲ್ ಕ್ಯಾರೆಕ್ಟರ್ ಎಲ್ಲ ಸೇರಿದ್ರೆ ಒಂದು 50-60 ಸಿನಿಮಾ ಆಗಿರ್ಬೋದು. ಜಾಸ್ತಿ ಮಾಡೇ ಇಲ್ಲ ನಾನು. ಬಂದ್ ಕರೆ ಮಾಡ್ಬಿಟ್ರು ಏಕಾಏಕಿ. ಆಲ್ ಎಂಟೈರ್ ಕರ್ನಾಟಕ ನೋ ಶೋಸ್. 1.25 ಕೋಟಿ ಟೋಟಲ್ ಸ್ಮ್ಯಾಶ್. ಅಲ್ಲಿಂದ ಬಡ್ಡಿ, ಇಲ್ಲಿಂದ ಬಡ್ಡಿ, ಕೊಟ್ಟು 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 8 ವರ್ಷ ಆಯ್ತು. ಈಗಲೂ ಅನುಭವಿಸ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ತೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕಲಾ ಮಾಧ್ಯಮಕ್ಕೆ. ನಿಮ್ಗೆ ಬನ್ನಿ, ಕನ್ನಡದ ಪ್ರತಿಭಾವಂತ ಕಲಾವಿದರಾದ ಮೋಹನ್ ಸರ್ನ ಭೇಟಿ ಮಾಡೋಣ. ಮೋಹನ್ ಸರ್ ಅಂದ ತಕ್ಷಣ ನಿಮ್ಗೆಲ್ರಿಗೂ ಮುಖದಲ್ಲಿ ಒಂದು ಮಂದಹಾಸ ಬರುತ್ತಲ್ವ, ನಗು ಬರುತ್ತಲ್ವ. ಎಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನ ನಗಿಸ್ತಿದ್ರು ಅವರು. ಕುರಿಗಳಾಗ್ಬೋದು, ಅಥವಾ ಕುರಿಗಳು ಆ ಸಾರ್ ಸೀರೀಸ್ ಸಿನಿಮಾಗಳಾಗ್ಬೋದು, ಮಲ್ಲ ಸಿನಿಮಾದಲ್ಲಾಗ್ಬೋದು. ತುಂಬಾ ದೂರದಿಂದ ಓಡ್ ಬಂದಿದ್ದೀರಾ, ಪಾಪ ಸುಸ್ತಾಗಿದೆ, ಒಂದ್ ಲೋಟ ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗ್ಬಿಡಿ. ಯಾರಿಗೆ ಸಾಲುತ್ತೆ ಸಂಬಳ ಆಗ್ಬೋದು. ಮತ್ತೆ ಅವರು ಶುಕ್ಲಾಂಬರಧರಂ ಅಂತ ಒಂದು ಹೀರೋ ಆಗಿ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಕೂಡ ಟ್ರೈ ಮಾಡಿದ್ರು. ಇತ್ತೀಚೆಗೆ ಕಿರುತೆರೆಯಲ್ಲಿ ತುಂಬಾ ಬಿಸಿ ಇದ್ದಾರೆ. ಒಳ್ಳೆ ರೈಟ್ರು, ಮಲ್ಲ ಸಿನಿಮಾ ಡೈಲಾಗ್ ರೈಟರ್ ಅವರು. ಬನ್ನಿ, ನಾವು ನಮ್ಮ ಮೋಹನ್ ಸರ್ನ ಭೇಟಿ ಮಾಡೋಣ. ಹೇಗಿದೆ ಕೇಳೋಣ. ನಾವಂತೂ ಕಾಲೇಜ್ ಡೇಸಲ್ಲಿ ತುಂಬ ಸಿನಿಮಾ ನೋಡಿ ನಕ್ಕಿದ್ದೀವಿ. ಅಫ್ಕೋರ್ಸ್ ನೀವು ಎಂಜಾಯ್ ಮಾಡುತ್ತೆ ಅನಿಸುತ್ತೆ. ಹೇಗಿದೆ ಬದುಕು ನೋಡೋಣ. ವೆಲ್ಕಮ್ RR ನಗರಕ್ಕೆ, ಕಲಾ ಮಾಧ್ಯಮಕ್ಕೆ, ಅವರ ಮನೆಗೆ, ಅವ್ರ ಬದುಕಿಗೆ ಬನ್ನಿ. ಒಬ್ಬ ಮೇಲೆ ಒಂದೆರಡು ಆಪಾದನೆಗಳು ಬಂದ ತಕ್ಷಣ ನನ್ಗೆ ಅವನ ಮೇಲೆ ನಂಬಿಕೆನೇ ಹೊರಟೋಯ್ತು ಅನ್ನೋದು ಇನ್ನೂ ದಡ್ತಾನೆ. ಸರ್ ಕೆಳಗಡೆ ಇದೆ ಸರ್, ಬೇಸ್ಮೆಂಟಲ್ಲೇ. ನೀವು ಬರ್ತೀರಾ? ಗಾಡೀಲಿ ಡ್ರಾಪ್ ಹಾಕ್ದಂಗೆ ಲಿಫ್ಟಲ್ಲೇ ಡ್ರಾಪ್ ಹಾಕೋಕ್ಕೆ ಜನ ಇದ್ದಾರೆ ಇಲ್ಲಿ. ಅಶೋಕ್ ಅಂತ ಇವರು ನಮ್ಮ ಸ್ನೇಹಿತರು. ನಮ್ಮ ಅವ್ರಿಗೂ ಕುಚುಕು ಕಲೆಕ್ಷನ್ ಇದೆ. ಯಾವ ಊರು ಅಶೋಕ್ ಸರ್? ಒಡಿಶಾ ಭುವನೇಶ್ವರ್, ಪುರಿ ಜಗನ್ನಾಥ್ ಸರ್. ಕ್ಯಾ ಬಾತ್ ಹೈ. ಇದನ್ನ ಥ್ಯಾಂಕ್ ಯು ಬಾಯ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಗುಡ್ ಈವ್ನಿಂಗ್. ಹೇಗಿದ್ದೀರಿ ಸರ್? ವೆಲ್ಕಮ್. ಪ್ಲೀಸ್ ಬರೋದಾ ಸರ್? ಬನ್ನಿ. ಥ್ಯಾಂಕ್ ಯು. ಪ್ಲೀಸ್, ನೋಡಿದ್ದೀನಿ ನಿಮ್ಮನ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗಿದ್ದೀರಿ ಮೋಹನ್ ಸರ್? ಬೊಂಬಾಡಾಗಿದ್ದೀನಿ ಆಸ್ ಯೂಶುವಲ್. ಹಾಗೇ ಇದ್ದೀರಿ. ಸೊ ಕುರಿಗಳು ಟೈಮಲ್ಲಿ ಹೇಗಿದ್ರು ಹಾಗೇ ಇದ್ದೀರಿ? ಹಾಗೇ ಇದ್ದೀನಿ. ಮೈ ಪ್ಯಾಷನ್ ಹಸ್ ಕೆಪ್ಟ್ ಮೀ ಅಲೈವ್, ಲೈವ್ ಅಂಡ್ ಗೋಯಿಂಗ್. ಕೀಪ್ ಗೋಯಿಂಗ್ ಅನ್ನಂಗೆ ಅಷ್ಟೇ. ಇದು ದೇವ್ರ ಮನೆ. ಹಾಂ. ಇದು ನನ್ನ ರೂಮು. ಹಾಂ. ನನ್ನ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ಆದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಗುರುಗಳಿದ್ದಾರೆ. ನಾನು ಶಿವನ್ ಭಕ್ತ. ಇಲ್ಲೂ ಇದನ್ನು ನೋಡಿ, ಸದಾಕಾಲ ನನ್ನ ಕತ್ತಲೇ ಇರ್ತಾನೆ ಶಿವ. ಸೊ ಹಾಗಾಗಿ ನಾನು ಮಹಾಭಕ್ತ. ಸೊ ಹಂಗಾಗಿ ಮನೆ ತುಂಬ ಶಿವಮಯ. ಬಟ್ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ವೈ ಶಿವ ಲಕ್ಷ್ಮೀ ನರಸಿಂಹ? ಅದೇನೋ ಗೊತ್ತಿಲ್ಲ ನನಗೆ. ಲಕ್ಷ್ಮೀ ನರಸಿಂಹ ನಮ್ಮ ಮನೆ ದೇವರು. ನಾನು ಬರವಣಿಗೆ ಶುರು ಮಾಡಿದಾಗಿಂದ ONS ಅಂತ ಬರಿತೀನಿ ಲೆಫ್ಟ್ ಎಡ್ಜಲ್ಲಿ, ಓಂ ನಮಃ ಶಿವಾಯ. ಸೊ ಅದು ಬರ್ದಾಗಿಂದ ಫಸ್ಟ್ ಯಾವ ಅಕ್ಷರ ಬರದೆ ಅಲ್ಲಿಂದ ನಾನು ಪೆನ್ ಬಿಟ್ಟೇ ಇಲ್ಲ. ಹಾಗಾಗಿ ನನಗೆ ಅಂದರೆ ಆಶೀರ್ವಾದ ಮಾಡ್ತಾನೆ ಇರ್ತಾನೆ ಶಿವ. ಸೊ ಹಾಗಾಗಿ ನಾನು ಕೈ ಬಿಡಲ್ಲ ಅವನು. ಸೊ ಕುತ್ತಿಗೆಯಲ್ಲೇ ನೇತಾಕೊಂಡಿರ್ತೀನಿ. ಅಕ್ಷರ ಗಂಗೆ ತಥಾಸ್ತು ಯಾವಾಗಲೂ. ಹೌದು. ವಾವ್. ನಾನು ಏನೇ ಕೇಳಿದ್ರು ಸ್ವಲ್ಪ ಡಿಲೇ ಮಾಡ್ತಾನೆ, ಕೊಡ್ತಾನೆ. ಖಂಡಿತ ಕೊಡ್ತಾನೆ. ತಾವು ಒಳ್ಳೆ ನಟ ಅಂತ ನಾವು ನೋಡಿದ್ದೀವಿ, ಕೇಳಿದ್ದೀವಿಲ್ಲ. ಬಟ್ ತಾವು ಒಳ್ಳೆ ರೈಟ್ರು ಕೂಡ. ಹೌದು. 60+ ಆಗಿರ್ಬೇಕು ಫಿಲ್ಮ್ಸ್. 60+ ಸಿನಿಮಾ. 60. ಸಂಭಾಷಣೆ, ಚಿತ್ರಕಥೆ ಆಲ್ಮೋಸ್ಟ್ 60+ ಆಗಿದೆ. ಕತೆಗಳು ಒಂದು 10-12 ಆಗಿದೆ. ಓಕೆ, ನೈಸ್. ಚಿತ್ರಕಥೆ ಸಂಭಾಷಣೆ ಇನ್ಕ್ಲೂಡಿಂಗ್ ಮಲ್ಲ. ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಹೇಳು. ಮಲ್ಲ, ಶುಕ್ಲಾಂಬರಧರಮ್ಮು. ನಂಗೆ ಯಾಕೆಲ್ಲ ಕೋಪ ಬರ್ಸ್ತೀರಾ? ನನ್ನ ಕೈನ ಯಾಕೆ ತಪ್ಪು ಮಾಡಿಸ್ತೀರಾ? ಮೋಸ್ಟ್ ಆಫ್ ಮೈ ಫಿಲ್ಮ್ಸ್ ನಾನು ಬರೆದಿದ್ದು. ಅದು ಬಿಟ್ಟು ಲವ್ ಯು ಆಲಿಯಾ, ಬೇಕಾದಷ್ಟು ಪಿಕ್ಚರ್ಗಳು. ಇವರು ಪಾಪ ಅಭಿಜಿತ್ ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು, ಸಮರಸಿಂಹ ನಾಯಕ ಅಂತ. ಅದನ್ನು ನಾನೇ ಬರೆದಿದ್ದು.
ಬೇಕಾದಷ್ಟು ಸಿನಿಮಾ ಅದೇ ಹೇಳಿದ್ನಲ್ಲ 60+ ಆಗಿದೆ. SMS 6 to 60 ಅಂತ ಒಬ್ರು ಕಂಗ್ಲೀಷ್ ಪಿಕ್ಚರ್ ಮಾಡಿದ್ರು. ಕಂಗ್ಲೀಷ್ ಅಂದರೆ ಕನ್ನಡ ಇಂಗ್ಲೀಷ್ ಅದು ಕೂಡ ನಾನೇ ಬರೆದಿದ್ದು. ತಮಿಳು ತೆಲುಗು ಎಲ್ಲ ಇನ್ವಾಲ್ವ್ ಆಗಿತ್ತು ಇದರಲ್ಲಿ. ಸೊ ಅದನ್ನು ಕೂಡ ನಾನೇ ಬರೆದೆ. ಮಣಿರತ್ನಂ ಹತ್ರ ಒಂದು ಡುಮ್ 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 ಅಂತ ಒಂದು ಪಿಕ್ಚರ್ಗೆ ಸುಹಾಸಿನಿ ಅವರು ಕರೆಸ್ಕೊಂಡಿದ್ರು. ಸೊ ಫಸ್ಟ್ ಹಾಫ್ ನನಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಯ್ತು. ಸೆಕೆಂಡ್ ಹಾಫು ನಂದು ಮಿಸ್ಟರ್ ಹರಿಶ್ಚಂದ್ರ ಅನೌನ್ಸ್ ಆಗೋಯ್ತು. ಗಂಗಾಧರ್ ಸರ್ದು ಸಿನಿಮಾ, ಸೋಲೋ ಹೀರೋ ಫಸ್ಟ್ ಟೈಮ್. ಸೊ ಹಂಗಾಗಿ ಆಸೆ ಬಿದ್ದುಬಿಟ್ಟು ಇಲ್ಲಿಗೆ ಓಡ್ಬಂದ್ಬಿಟ್ಟೆ. ಮತ್ತೆ ವಾಪಸ್ಸಲ್ಲಿ ಎಂಟ್ರಿ ಸಿಕ್ಕಲಿಲ್ಲ. ಡೋರ್ ಕ್ಲೋಸ್ ಆಗೋಯ್ತು. ಡೋರ್ ಕ್ಲೋಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಟಿಂಗ್ ಗೀಳು ಅಂದರೆ ಬರವಣಿಗೆ ಯಾರಿಗೂ ಗೊತ್ತಾಗಲ್ಲ. ನನಗೆ ಅವಾಗ ಮೆಚುರಿಟಿ ಇರಲಿಲ್ಲ. ಒಂದು 27 ವರ್ಷ ನನಗೆ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಲ್ಲಿ ನನ್ನ ರಿಸೀವ್ ಮಾಡಿದಾಗ ಪ್ಲಕ್ಕಾರ್ಡ್ ಇಟ್ಕೊಂಡಿದ್ರು ಅವರು, ಮೋಹನ್ ಅಂತ ಯಾರೋ ಒಬ್ಬರು ಡ್ರೈವರು, ಮಡ್ರಾಸ್ ಟಾಕೀಸ್ನವರು. ನಾನು ಬಂದೆ, ಅವ್ರು ರೆಕಗ್ನೈಸೇ ಮಾಡ್ತಾ ಇಲ್ಲ. ಯಾರೋ ವಯಸ್ಸಾದವರು ರೈಟ್ರು ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಹೀರೋ ಬಂದಾಗ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗ, 26 ವರ್ಷನೋ 27 ವರ್ಷನೋ ನನಗೆ. ಆವಾಗ ನಾನೇ ಮೋಹನ್ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಕಾರಲ್ಲಿ ಕೂರ್ಸಿ ಅವ್ನು ತಿರುಗಿ ನೋಡ್ತಾನೆ ಇದ್ದ. ಅವನು ಡ್ರೈವರ್, ರೈಟ್ರ್. ಆಮೇಲೆ ಯಾರಿಗೆ ಸಾಲತ್ತೆ ಸಂಬಳ ಅಲ್ಲಿ ಸುಹಾಸಿನಿ ಅವರು ಕೂಡ ಮಾಡಿದ್ರು ಪಿಕ್ಚರ್. ಸೊ ನಾನು ಅವರು ಕಾಂಬಿನೇಷನ್ ಅಲ್ವಾ. ಸೊ ಆ ಪಿಕ್ಚರ್ ಬರ್ತಿದ್ದು ನಾನೇ. ಸೊ ಹಂಗಾಗಿ ಹೀರೋ ಥರನೇ ಟ್ರೀಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಮಣಿ ಸರ್ ಹತ್ರ ಹೋದಾಗ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇನಲ್ಲಿ ಮೋಸ್ಟ್ ಆಫ್ ದ ಸೀನ್ಸ್ ಕಾಂಟ್ರಿಬ್ಯೂಟ್ ಮಾಡಿದೆ. ಬಟ್ ಸೆಕೆಂಡ್ ಹಾಫ್ ಮಾಡೋಕ್ಕಾಗಲಿಲ್ಲ. ನನಗೆ ಮಿಸ್ಟರ್ ಹರಿಶ್ಚಂದ್ರ ಶುರು ಆಗೋಯ್ತು. ಸೊ ಅಷ್ಟೇ ಬಂದ್ಬಿಟ್ರಿ. ಆ್ಯಕ್ಟಿಂಗ್ ಗೀಳು ಎಳ್ಕೊಂಬಂದ್ಬಿಡುತ್ತೆ, ಏನು ಮಾಡೋಕ್ಕೆ. ನೀವು ನಟ ಆಗಿ ಬಂದದಲ್ಲ. ನಾನು ರೈಟ್ರು ಡೈರೆಕ್ಟ್ರಾಗಿ ಬರಬೇಕು ಅಂತ ಆಸೆ ಇದ್ದಿದ್ದು. ನಾನು ಥಿಯೇಟ್ರಲ್ಲಿ ಒಂದು 14 ಸ್ಟೇಟ್ ಅವಾರ್ಡ್ ಗಳಿಸಿದ್ದೀನಿ ಆ್ಯಕ್ಟಿಂಗಲ್ಲಿ, ನಾಟಕಗಳಲ್ಲಿ. ಬಟ್ ಏನಾದ್ರೂ ನನಗೆ ರೈಟಿಂಗ್ ಗೀಳು, ಡೈರೆಕ್ಷನ್ ಗೀಳು. ಸೊ ನಾನೇ ಡೈರೆಕ್ಟ್ ಮಾಡಿ ನಾನೇ ಆ್ಯಕ್ಟ್ ಮಾಡ್ಕೊತಾ ಇದ್ದೆ. ಅವಾರ್ಡ್ ಬಂದ್ಬಿಡೋದು. ನಾನು ಸಿನಿಮಾಲೆ ನಮ್ಮ ಮುಖ ಯಾರು ನೋಡ್ತಾರೆ, ನಮಗೇನು ಡ್ಯಾನ್ಸ್ ಬರೋಲ್ಲ, ಫೈಟ್ ಬರೋಲ್ಲ, ನೋಡೋಕ್ಕೆ ನಮಗೆ 6 ಪ್ಯಾಕು ಆ ಥರ ಎಲ್ಲ ಏನೂ ಇಲ್ಲ. ನಮ್ಗೆ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಪಕ್ಕದ ಮನೆ ಹುಡುಗನ ಥರ ಇದ್ದೀನಿ ಅಂದ್ಬಿಟ್ಟು ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಡೈರೆಕ್ಷನ್ಗೆ ಹೋಗ್ಬಿಡೋಣ, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳಲ್ಲ, ಹಿಂದೆ ಕಾಣಿಸ್ಕೊತೀವಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಯಾರೋ ಕೈ ಕೊಟ್ಟರು, ಹೀರೋ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ಗಂಗಾಧರ್ ಸರು, ಯಾರಿಗೆ ಸಾಲ ಸಂಬಳ ಟೈಮಲ್ಲಿ. ಎರಡನೇ ಅಂದರೆ ಮಾರನೇ ದಿನ ಮುಹೂರ್ತ, 2 days ಬಿಟ್ಟು MS ರಾಜಶೇಖರ್ ಅವರು ನೀವೇ ಮಾಡಿಬಿಡಿ ಮೋಹನ್, ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಡೈಲಾಗ್ ಹೇಳ್ತೀರಾ. ಏನು ಸರ್ ನಾನು ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ ಫಸ್ಟ್ ಕ್ಲಾಸ್ ಆಗಿದ್ದೀರಾ ಅಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿಸೇ ಬಿಟ್ರು. ಅದು ನೋಡಿದ್ರೆ ಸಿಲ್ವರ್ ಜೂಬ್ಲಿ ಹೋಗ್ಬಿಡ್ತು. ಏನು ಪಿಕ್ಚರ್ ಸರ್, ಎಕ್ಸ್ಟ್ರಾರ್ಡಿನರಿ ಪಿಕ್ಚರು ಅದು. ಅದನ್ನು ನೋಡ್ಬಿಟ್ಟು ಜಗದೀಶ್ ಅವರು, ಸಿಂಗ್ ಬಾಬು ಅವರು ಕುರಿಗಳು ಕೊಟ್ಟರು, ಕೋತಿಗಳು ಕೊಟ್ಟರು. ಅಲ್ಲಿಂದ ಕೆರಿಯರ್ ಶುರು ಆಗೋಯ್ತು. ಬಣ್ಣ ಒಟ್ಟೊಟ್ಟಿಗೆ ಅಷ್ಟೇ, ಎಲ್ಲ ಒಟ್ಟೊಟ್ಟಿಗೆ. ಸೂಪರ್, ವೆರಿ ನೈಸ್. ಬನ್ನಿ ಮನೆ ನೋಡ್ತೇವೆ, ಮರ್ತೇ ಹೋದ್ವಿ ನೋಡಿ. ಓಕೆ, ಇದು ಡೈನಿಂಗ್ ಹಾಲು. ಕಿಚನ್ ಓಪನ್ ಕಿಚನ್, ಅದೊಂದು ಸ್ಟೋರು ಒಳಗಡೆ. ಓಕೆ, ಬನ್ನಿ ಪ್ಲೀಸ್. ಬನ್ನಿ, ವೆಲ್ಕಮ್, ಸ್ವಾಗತ ನಿಮಗೆ. ಇದು ಬೆಡ್ರೂಮು. ಓಕೆ, ಇದು ಕ್ಲಾಸೆಟ್ ಒಳಗಡೆ. ಓಕೆ, ನೈಸ್. ಸೊ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 4 ವರ್ಷ ಆಯಿತು. ಮೊದಲು ಗಿರಿನಗರಲ್ಲಿದ್ದೆ. 4 ವರ್ಷ ಆಯಿತು ಇಲ್ಲಿ ಬಂದಿದ್ದೀನಿ. RR ನಗರಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಕಲಾವಿದರು ದಂಡಿರೋದೇ ಇಲ್ಲಿ. ಹೌದು. ಓಕೆ, ಇದೊಂದು ವರ್ಕಿಂಗ್ ಏರಿಯಾ. ನಾನು ಸ್ಕ್ರಿಪ್ಟ್ ಎಲ್ಲ ಹೆಚ್ಚು ಕಡಿಮೆ ಇಲ್ಲೇ ಬರೆಯೋದು. ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಸೂಪರ್. ಇದು ನಮ್ಮ ಮನೆಗೆ 2 ತಿಂಗಳಾಯ್ತು ನಾಯಿ ಬಂದಿದೆ, ಗೋಲ್ಡನ್ ರಿಟ್ರೀವರು. ಸೊ ಹಂಗಾಗಿ ಅವನು ಆ ಸಿಟ್ಔಟ್ ಎಲ್ಲ ಖಾಲಿ ಮಾಡ್ಬಿಟ್ಟು ಚೇರ್ ಹಾಕಿದ್ದೀವಿ. ಸೊ ಹಾಗಾಗಿ ನನ್ನ ಮೇಲ್ಗಡೆ ಒಂದು ಸಣ್ಣ ರೂಮ್ ಇದೆ, ಅಲ್ಲೋಗಿ ಬರೀತೀನಿ. ಸೊ ಈ ಡ್ಯೂಪ್ಲೆಕ್ಸ್ ಇದು? ಡ್ಯೂಪ್ಲೆಕ್ಸ್ ಅಂತಲ್ಲ, ಇದು ಪೆಂಟ್ ಹೌಸ್. ಟೆರೆಸ್ ಮೇಲೆ ಟಾಪ್. ಓಕೆ, ಇದು ನನ್ನ ತಂದೆ ತಾಯಿ ರೂಮು. ಬರ್ಬೋದಾ ಸರ್? ಬನ್ನಿ ಪ್ಲೀಸ್. ನನ್ನ ತಂದೆ ತಾಯಿ ಸರ್, ನಮಸ್ತೆ. ರೂಮು. ಇವರು ಶಂಕರ್ ಅಂತ, ಇವರು ಸತ್ಯಭಾಮ ಅಂತ. ಅವರು ಕಲಾವಿದ್ರ ಸುಮ್ಮನೆ ಅಚಾನಕ್ ಆಗಿದ್ದ ಅಥವಾ ಮೊದಲಿಂದ ಟ್ರೈ ಮಾಡ್ತಿದ್ರಾ? ಮುಂಚೆಯಿಂದನೂ ಟ್ರೈ ಮಾಡ್ತಾ ಇದ್ದ. ಹುಡುಗದಿಂದನೂ ಡ್ರಾಮಾ ಅದು ಇದು ಮಾಡಿಕೊಂಡು ಬರೀ ಅವನಿಗೆ ಅದರಲ್ಲೇ ಜಾಸ್ತಿ ಇಂಟ್ರೆಸ್ಟ್. ಬೇಡ ಅಂದಿಲ್ಲ? ಇಲ್ಲ, ನಾನೇನು ಬೇಡ ಅಂದಿಲ್ಲ. ಸ್ವಲ್ಪ ಜಾಬ್ ಓದು ಅಂತಾರೆ. ಸ್ವಲ್ಪ ಫಸ್ಟ್ ಭಯ ಆಯಿತು, ಇದಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತ. ಆಮೇಲೆ ಆರಾಮಾಯಿತು. ಒಂದು ತುಂಬ ಬೆಳೀತಾ ಬಂದ್ಬಿಟ್ನಲ್ಲ, ನಮಗೂ ಖುಷಿಯಾಗೋಗಿ ಸುಮ್ಮನಾಗ್ಬಿಟ್ವು. ಸೂಪರ್, ವೆರಿ ನೈಸ್. ಅಚ್ಚ ಕನ್ನಡದ ಬೆಂಗಳೂರು ಹುಡುಗ. ಹೌದು, ಎಲ್ಲ ನಮ್ಮ ಮನೆಯವರು ಕಲ್ಸ್ಕೊಟ್ಟಿರೋ ಕಲ್ಚರ್ ಅವರು. ಥ್ಯಾಂಕ್ಸ್ ಅಮ್ಮ. ಸರ್, ತಂದೆಯವ್ರು ಏನು ಮಾಡ್ತಿದ್ರು? ಅವರು HAL ಇದ್ದರು. 2001 ರಿಟೈರ್ ಆದರು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಇದು ನನ್ನ ಮಗನ ರೂಮು. ಅವನು BCom ಸ್ಟ್ಯಾಟಿಸ್ಟಿಕ್ಸ್ ಆನರ್ಸ್ ಮಾಡಿ ಒಂದು ಕಂಪ್ನಿಯಲ್ಲಿ ಅಪ್ರೆಂಟಿಸ್ ಅಂದರೆ 1 ವರ್ಷ ಟ್ರೈನಿಂಗ್ಗೆ ಸೆಲೆಕ್ಟ್ ಆಗಿದ್ದಾನೆ. ಅವನೇ ಇಂಟರ್ವ್ಯೂ ತೊಗೊಂಡ,
ನಂದು ಯಾವ ಇನ್ಫ್ಲುಯೆನ್ಸು ಬಳಸ್ಕೊಡ್ದು ಅಂದ ಅವ್ನ ಪಡೆಗೆ ಅವನು ಓದ್ದ. ಆಲ್ಮೋಸ್ಟ್ PUC 100 ಔಟ್ ಆಫ್ 100 ಮ್ಯಾಥಮೆಟಿಕ್ಸು, SSLC 100 ಔಟ್ ಆಫ್ 100. ಅವನು ಇದು ಗೀಳೆ ಇಲ್ಲ ಅವನಿಗೆ, ಸಿನಿಮಾ ಕತೆ ಚಿತ್ರಕಥೆ ಇಲ್ಲ, ತಪ್ಪಿನೂ ಇಲ್ಲ. ಅವ್ನು ಇದ್ದಿದ್ರೆ ಲೇಟ್ ಆಗೋದು ಬರೋದು ಅಂತ ಹೇಳ್ಬಿಡೋನು, ನಾನು ಅವ್ನಿಗೆ ಗೊತ್ತಿದ್ದರೆ. ಆ ಥರ ಅವನಿಗೆ ಬೇಕಾಗೇ ಇಲ್ಲ ಅವನಿಗೆ. ಸೊ ಹಂಗಾಗಿ ಅವ್ನು ಬೇರೆ ಲೈನ್, ಅವ್ನು ಕುಡಿಮೆ ಸ್ವಲ್ಪ ಚೆನ್ನಾಗಿ ಲೆಕ್ಕ, ಆಮೇಲೆ ಅವನದೇ ಲೋಕ. ಎಸ್. ಹಾಂ. ಸೊ ನೀವೇನು ಪ್ರೆಷರೈಸ್ ಇಲ್ಲ, ಖಂಡಿತ ಪ್ರೆಷರೈಸ್ ಮಾಡಿದ್ರೆ ಅವ್ರಿಗೆ ನಾವು ಜವಾಬ್ದಾರಿ ಆಗ್ತೀವಿ. ಅಂದರೆ ಲೈಕ್ ಅವ್ನು ಅಲ್ಲದೆ ಇದ್ದಿದ್ದ ದಾರಿಗೆ ಕರೆಸ್ಬಿಟ್ರೆ, ಅಕಸ್ಮಾತ್ ದಿಕ್ಕೆಟ್ಟು ಹೋಗ್ಬಿಟ್ರೆ ನಾನು ತಪ್ಪಿತಸ್ಥ ಆಗ್ತೀನಿ. ಅವ್ನಿಗೆ ಯಾವ್ದು ಬೇಕೋ ದಾರಿ ಚೂಸ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ತಪ್ಪು ಒಪ್ಪಲ್ಲ ಅವ್ರದ್ದೇ ಅಲ್ವಾ? ಅದು ಒಂದು ಅಕಸ್ಮಾತ್ ನನಗೆ ತಿದ್ದೋ ಶಕ್ತಿ ಇದ್ದರೆ ಅವಾಗ್ಲೂ ನಾನು ತಿತ್ತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಅವ್ನು ಅಲ್ಲದೆ ಇರೋ ಲೈನಿಗೆ ಅಪ್ಪ ನಾನು ಬೇಡ ಅಂದಿದ್ದೆ ಅಂತ ಅಂದ್ಬಿಟ್ರೆ ನಾನು ತಪ್ಪಿತಸ್ಥನ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತೀನಿ, ಅದು ತಪ್ಪಾಗುತ್ತೆ. ಸೊ ಒಂದು ಸಣ್ಣ ಎಚ್ಚರಿಕೆ ಇರಬೇಕು, ಅವರು ಹೋದ ಬಿಟ್ಬಿಟ್ಟು ಅಷ್ಟೇ. ನಮ್ಗೇನಿದೆ ನಾವು ಪೇರೆಂಟ್ಸ್, ನಾನು ಹೇಳಿದ್ದು ಲ್ಯಾಂಪ್ ಪೋಸ್ಟ್ ಥರ ನಾವೆಲ್ಲ ಪೇರೆಂಟ್ಸ್. 3ನೇ ಮೇಯ್ನ್, 6ನೇ ಅಡ್ಡ ರಸ್ತೆ, ಇದು ಟೆಂಪಲ್ಗೆ ಹೋಗುತ್ತೆ ಆಯಿತಾ. ಇದು 3ನೇ ಮೇಯ್ನ್, 6ನೇ ಅಡ್ಡ ರಸ್ತೆ, ಇದು ಸ್ಮಶಾನಕ್ಕೆ ಹೋಗುತ್ತೆ. ಅವ್ರದ್ದು ಚಾಯ್ಸು. ನಮಗೆ ನಾವು ಗುರು ಇದು ಸ್ಮಶಾನದ ದಾರಿ, ಇದು ದೇವಸ್ಥಾನದ ದಾರಿ ಅಂತ ಗೈಡ್ ಮಾಡೋದಷ್ಟೇ ನಮ್ಮ ಇದು. ಅರ್ಥ ಆಗ್ತಾ ಇದೆಯಾ? ಈಗ ಸ್ಮಶಾನದಲ್ಲೇ ಅವನಿಗೆ ದುಡ್ಡು ಸಿಗ್ಬೋದು, ಅವ್ನ ಕೆರಿಯರೇ ಆಗ್ಬಿಡ್ಬೋದು. ದೇವಸ್ಥಾನದಲ್ಲಿ ನಾಯಿ ಕಚ್ಬಿಡ್ಬೋದು ಹೋದಾಗ. ನನ್ನ ಎಕ್ಸ್ಪೀರಿಯೆನ್ಸು ಅವ್ನದ್ದು ಆಗಬೇಕಾಗಿರಲ್ಲ. ಸೊ ನಾವು ಓನ್ಲಿ ಲ್ಯಾಂಪ್ ಪೋಸ್ಟ್ ಅಡ್ವೈಸ್ ಮಾಡಬಾರ್ದು ಯಾವತ್ತು ಮಕ್ಕಳಿಗೆ. ದೇವಸ್ಥಾನದಲ್ಲಿ ಹೋಗು ದೇವ್ರು ಒಳ್ಳೇದು ಮಾಡ್ತಾರೆ, ನಾಯಿ ಕಚ್ಬಿಟ್ರೆ ತಲೆ ಮೇಲೆ ಗಂಟೆ ಬಿದ್ದೋದ್ರೆ. ಹಾಂ. ಸೊ ಯಾವ್ದು ಬೇಕೋ ದಾರಿ ಚೂಸ್ ಮಾಡ್ಕೊಳ್ಳಿ. ಅವ್ರ ಎಕ್ಸ್ಪೀರಿಯೆನ್ಸ್ನ ಅವರೇ ಕಂಡ್ಕೋಬೇಕು. ನಮ್ಮ ಎಕ್ಸ್ಪೀರಿಯೆನ್ಸ್ ಅವ್ರದ್ದಾಗಿರಲ್ಲ. ಈಗ ವೀರಪ್ಪನ್ನು ನಮ್ಗೆಲ್ರಿಗೂ ಅನ್ಯಾಯ ಮಾಡಿದ್ದಾನೆ, ದಾನೆ ದಂತ ಕದ್ದ, ಇನ್ನೊಂದು ಮಾಡಿದ್ರು, ಸಾಯಿಸ್ಬಿಟ್ರು. ಅವ್ನು ಹಳ್ಳಿಗೆ ಅವನು ದೇವರು. ಕರೆಕ್ಟ್. ಎಸ್. ಸೊ ಅವ್ರನ್ನ ನೀವು ವೀರಪ್ಪನ ಕೆಟ್ಟವರು ಅಂದ್ರೆ ನಂಬಲ್ಲ. ದಟ್ ಈಸ್ ದ ಟ್ರೂತ್. ಸೊ ಅವ್ರ ದಾರಿ ಅವ್ರು ಕಂಡಿಡ್ಕೊಳ್ಳಿ. ನಾವು ಪ್ರೆಷರೈಸ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಪ್ರೆಷರೈಸ್ ಮಾಡಬಾರ್ದು. ನಮ್ಮದೊಂದೇ ಏನಂದರೆ ನಮ್ಮ ಎಕ್ಸ್ಪೀರಿಯೆನ್ಸ್ ಮೂಲಕ ನಾವು ಮನುಷ್ಯರಾಗಿದ್ದೀವಿ, ಬುದ್ಧಿವಂತಿಗೆ ಸ್ವಲ್ಪ ಮೆದುಳು ಬಲ್ತಿದೆ. ಹಾಗಾಗಿ ವಿ ಕ್ಯಾನ್ ಓನ್ಲಿ ಬಿ ಲ್ಯಾಂಪ್ ಪೋಸ್ಟ್. ತೋರು ದೀವಿಗೆ ಅಷ್ಟೇ. ಈ ಕಡೆ ಹೋಗು ಇದಿದೆ, ಈ ಕಡೆ ಹೋಗಿದ್ದೆ ಇಷ್ಟ. ಯಾವುದು ಅವ್ನು ಇಷ್ಟ. ಮತ್ತು ನೀವು ಹೋದ್ಮೇಲೆ ಅಲ್ಲಿನ ಸರಿ ತಪ್ಪು ಜವಾಬ್ದಾರಿ ನಿಂದು ನಾನು ಹೆಲ್ಪ್ಗಿರ್ತೀನಿ, ಎಲ್ಲೂ ಕೈ ಬಿಡಲ್ಲ. ನನ್ನ ಮಗನ ನಾನು ಯಾವತ್ತೂ ಕೈ ಬಿಡಲ್ಲ, ಎಚ್ಚರಿಕೆಯಿಂದ ನೋಡ್ತಾ ಇರ್ತೀನಿ. ಬಟ್ ಅವನೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸೂಪರ್. ಹೌದು. ಗ್ರೇಟ್ ಸರ್. ಇಂಥ ಫಿಲಾಸಫಿ ನಿಜ. ಎಷ್ಟು ಮಗ? ಒಬ್ಬನೇ ಮಗ, ಬೈ ಚಾಯ್ಸ್. ನಮ್ಮ ಇಂಡಸ್ಟ್ರಿಯಲ್ಲಿ ನಂಬ್ಕೊಂಡು ಆ ಒಂದು ಮಗು ಸಾಕೋದೇ ಕಷ್ಟ. ಅಯ್ಯೋ ಯಾಕೆ ಬೇಕು? ಏನೇನು ಬೇಕೋ ಅವನಿಗೆ 2 ಮಕ್ಳಿಗಲ್ಲ 10 ಮಕ್ಳಿಗೆ ಮಾಡೋಷ್ಟು ಮಾಡ್ತೀವಿ. ಒಬ್ಬನೇ ಮಗ ಸಾಕು. ಯೋಗ್ಯತೆ ಮೀರಿದ ಕೆಲಸ ಮಾಡಬಾರ್ದು. ಕರೆಕ್ಟ್. 5 ನಿಮಿಷ ಹುಟ್ಸೋದು ಅಲ್ವಾ? ಸಿನಿಮಾ ಡೈಲಾಗ್ ಥರ ಹೇಳ್ಬಿಟ್ರು. ಮತ್ತೆ ಯೋಗ್ಯತೆ ಬೇಕಲ್ಲ. ನಮ್ಗೆ ಬೇಜಾರಾಗುತ್ತೆ. ವಾಚ್ಮ್ಯಾನ್ಗಳು, ಮನೆ ಅಪಾರ್ಟ್ಮೆಂಟ್ಗಳು ವಾಚ್ಮ್ಯಾನ್ಗಳು 2-3 ಮಕ್ಕಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನನಗೆ ಯೋಚನೆ, ಗುರು ನನಗೆ ಇಲ್ಲ ಆಗುತ್ತೆ ನಮಗೆ. ಬಟ್ ಇವರು ಇನ್ನೊಬ್ಬ 3 ಜನ ವಾಚ್ಮ್ಯಾನ್ನ ರೆಡಿ ಮಾಡ್ತಾ ಇದ್ದಾರಾ ಅಲ್ವಾ? ಅವರು ನಿನಗೆ ಹುಟ್ಟಬೇಕು ಅಂತ ಏನು ಆಸೆ ಪಟ್ಟಿದ್ರು ಮಕ್ಕಳು ಅಲ್ವಾ? ಅವ್ರೇನು ಸ್ಕೂಲಿಂಗಾಗಿ ಕೊಡ್ತಾರೆ. ನಾವು ಒಬ್ಬನಿಗೆ ಎಷ್ಟು ಲಕ್ಷ ಖರ್ಚಾಗುತ್ತೆ ಒಂದು ಡಿಗ್ರಿಗೆ ಮುಗಿಸೋಷ್ಟೊತ್ತಿಗೆ, ಒಳ್ಳೆ ಕೋರ್ಸ್ಗೆ. ಅವರಷ್ಟು ಅಫೋರ್ಡ್ ಮಾಡೋಕ್ಕಾಗತ್ತಾ? 3 ಜನ ಮಕ್ಕಳು ಗೂರ್ಕ ಆಗ್ತಾರೆ. ನೆಕ್ಸ್ಟು 3 ಮಕ್ಳಿಗೆ ಮಾಡೋದೇನೆ 1 ಮಗುಗೆ ಮಾಡೋ, 1 ಮಗುಗೆ ಎಜುಕೇಷನ್ ಕೊಡು, ಅದನ್ನು ಚೆನ್ನಾಗಿ ಬೆಳೆಸು. ಯಾಕೆ 3 ಮಕ್ಳು ಇವ್ರಿಗೆ? ನನಗೆ ಅಂದರೆ ಅವರಿಷ್ಟ ಪಾಪ, ಅವ್ರ ಚಾಯ್ಸು. ಬಟ್ ನಾನು ಮಾತಾಡೋದು ತಪ್ಪೇನೋ, ನನಗೆ ಭಯ. ಯಾರು ಸರ್ ಮಕ್ಕಳು ನಿಮಗೆ ಹುಟ್ಟಬೇಕು ಅಂತ ಹರಿಸ್ಕೊಂಡಿರ್ತಾರ? ಮತ್ತು ಅವ್ರಿಗೆ ಒಳ್ಳೆ ದಾರಿಲಿ ಬಿಡಬೇಕು. ಸುಮ್ಮನೆ 3 4 ಮಕ್ಕಳುಗಳು ಮಾಡಿಬಿಟ್ಟು ತಿರುಪೆ ಹಾಕ್ಕೊಂಡು ಗೂರ್ಕ ಕೆಲಸ ಮಾಡ್ಕೊಂಡು ನಾವೇ ನೋಡ್ಬೇಕಲ್ವ ಅಸಹ್ಯ. ಕ್ವಾಲಿಟಿ ಆಫ್ ಲೈಫ್ ಕೊಡೋದು ಅಲ್ವಾ? ಜವಾಬ್ದಾರಿ ಅಲ್ವಾ ಹುಟ್ಟಿಸಿದವ್ರಿಗೆ. ಇದು ನನ್ನ ಹಾಲು, ಇದು ನನ್ನ ಶ್ರೀಮತಿ. ನಮಸ್ತೆ ಮಾ. ಕ್ಷಮಿಸಿ, ಇವತ್ತು ಮನೆಗೆ ಬಂದು ಸಂಜೆ ತೊಂದರೆ ಕೊಡ್ತಾ ಇದ್ದೀನಿ. ಇವ್ರು ನನ್ನ ಆತ್ಮೀಯ ಸ್ನೇಹಿತರು ಸಂತೋಷ್ ಅಂತ. ಇವನು ನನ್ನ ಮ್ಯಾನೇಜರ್ ಕಮ್ ಅಸಿಸ್ಟೆಂಟ್. ಎಲ್ಲ ಶೂಟಿಂಗ್ ಡೇಟ್ಸು ಗೀಟ್ಸು ಎಲ್ಲ ಇವನೇ ನೋಡ್ಕೊಳ್ಳೋದು. ಥ್ಯಾಂಕ್ ಯು. ಪ್ರತಿಯೊಂದು ಇವಳಿಗಿನ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮೇಡಮ್ ಕಾಂಪಿಟೇಟರ್ ಅವರು ಇತ್ತೀಚೆಗೆ. ಯಾವಾಗ ಮದುವೆ ಆಗಿದ್ದು? ನಾವು 1998 ಮದುವೆ ಆದ್ವಿ.
26ನೇ ವರ್ಷ. 26ನೇ ವರ್ಷ. ಅದಕ್ಕೆ ಮುಂಚೆ ಒಂದು 6-7 ಇಯರ್ಸ್ ಇಂದ ಲವ್ ಮಾಡ್ತಾ ಇದ್ದೆ. ನ್ಯಾಷನಲ್ ಕಾಲೇಜ್, ಅವಳು ನನ್ನ ಜೂನಿಯರ್, 2 ವರ್ಷ ಜೂನಿಯರ್, ಬಸವನಗುಡಿ ಜಯನಗರ ನ್ಯಾಷನಲ್ ಕಾಲೇಜ್. ಓಕೆ. ಸೊ ನಾನು ಎಲೆಕ್ಟ್ರಾನಿಕ್ ಸ್ಟೂಡೆಂಟು, ಇವಳು ಆರ್ಟ್ಸ್ ಸ್ಟೂಡೆಂಟ್. ಇವಳು ಹಾಡ್ತಾಳೆ, ನಾನು ಆ್ಯಕ್ಟ್ ಮಾಡ್ತೀನಿ. ಇವಳಿಗೆ ಸ್ಟೇಟ್ ಅವಾರ್ಡು ಬಂದಿದೆ, ಅಲ್ಲಿದೆ ನೋಡಿ, ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ 2015. ಓಕೆ. ಅದೇ ಅನ್ಯಾಯ ಏನು ಅಂದರೆ, ಸತ್ತೋದ್ರಲ್ಲ ಸೌಂದರ್ಯ ಜಗದೀಶ್ ಮಗ, ಅವನ್ನ ಹಾಕೊಂಡು ಸಚಿನ್ ತೆಂಡೂಲ್ಕರ್ ಅಲ್ಲ ಅಂತ ಒಂದು ಸಿನಿಮಾ ಮಾಡಿದ್ದೆ. ಹೌದು. ಅದು ಬೆಸ್ಟ್ ಇದು ಅವನಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಹೋಯ್ತು, ಇವಳಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಹೋಯ್ತು. ಇದೆ ಇದೊಳಗೆ ಸಿಕ್ಕಿರೋ ಅವಾರ್ಡು. ಹಾಂ. ಕರ್ನಾಟಕ ಸರ್ಕಾರ ರಾಜ್ಯ ಚಲನಚಿತ್ರ ಪ್ರಶಸ್ತಿ 2014 ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಶ್ರೀಮತಿ ವಿದ್ಯಾಮೋಹನ್. ಕಣ್ಣೇ ಹೋದ ಮೇಲೆ, ಕಣ್ಣೇ ಇಲ್ಲದ ಮೇಲೆ. ಕಣ್ಣೇ ಹೋದ ಮೇಲೆ ಕಣ್ಣೀರಲ್ಲಿ ನಾಳೆ. ಇದು ಆಲ್ಮೋಸ್ಟ್ 11 ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿತ್ತು. ಸಚಿನ್ ತೆಂಡೂಲ್ಕರ್ ಅಲ್ಲ ಅನ್ನೋ ಪಿಕ್ಚರು. ಆ ಪಿಕ್ಚರ್ಗೆ ಸೌಂದರ್ಯ ಜಗದೀಶ್ ಮಗನಿಗೆ ಪಾಪ ಬೆಸ್ಟ್ ಚೈಲ್ಡ್ ಆಕ್ಟರ್ ಬಂದಿತ್ತು, ಇವಳಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್. ಸೊ ಹಂಗಾಗಿ ನೋಡಿ, ದುರಂತ ಮೊನ್ನೆ ಹೋಗ್ಬಿಟ್ರು ಪಾಪ. ಸೊ ಎಲೆಕ್ಟ್ರಾನಿಕ್ಸ್ ತಂತ್ರಜ್ಞಾನ ಕಮ್ ಕಲೆ ಕಾಂಬಿನೇಷನ್. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು, ನೀವಾ ಮೇಡಮ್? ನಾನೇ, ಎಲ್ಲ ನಾನೇ ಸರ್. ಮುನ್ನುಗ್ಗೋದು, ಕೆಟ್ಟದು, ಒಳ್ಳೇದು ಎಲ್ಲ ನಾನೇ ಮಾಡೋದು, ಅನುಭವಿಸೋದು ನಾನೇ. ಸದ್ಯಕ್ಕೆ ಇದು ಒಳ್ಳೆ ಡಿಸಿಷನ್ ಆಗಿರೋದ್ರಿಂದ ಸುಖ ಅನುಭವಿಸ್ತಾ ಇದ್ದೀನಿ. ಕೆಟ್ಟ ಡಿಸಿಷನ್ ಆಗೋಗ್ಬಿಟ್ಟಿದ್ರೆ ನಾನು ಅನುಭವಿಸ್ತೀನಿ. ಓಕೆ, ಹ್ಯಾಪಿ ಲೈಫ್, ವೆರಿ ಹ್ಯಾಪಿ. ಸ್ವಾಮಿ ಸಾಕು ನಿಲ್ಲಿಸಿ, ತಮ್ಮ ದಿವ್ಯ ದೃಷ್ಟಿನ ನಿಲ್ಲಿಸಿ, ಆಗಮಿಸಿ. ಈಗ ನಾನು ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆರ್ಡನ್ ಪಬ್ಲಿಕ್ ಸ್ಕೂಲಲ್ಲಿ. ಇಲ್ಲಿ ಮನೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ. ಶಾಸ್ತ್ರೀಯ ಇಲ್ಲ, ಲೈಟ್ ಮ್ಯೂಸಿಕ್. ಎಲ್ಲ ರಾಜು ಆನಂದ್ ಸ್ವಾಮಿ ಶಿಷ್ಯ ವೃಂದ ಇವರೆಲ್ಲ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ. ಕಚೇರಿಗೆ ಹೋಗ್ತಿದ್ರಿ ನೀವು? ಇಲ್ಲ, ಕಚೇರಿಗೆ ಹೋಗ್ತಿರ್ಲಿಲ್ಲ. ಅವಾಗ ಬಿಗಿನಿಂಗ್ ಡೇಸ್ ಅಲ್ವಾ, ಒಂದ್ ಜೊತೆಗೆ ಸ್ವಲ್ಪ ಹಾಡ್ತಾ ಇದ್ದೆ. ಒಂದು 5 ವರ್ಷ ಒಂದ್ ಜೊತೆ ಕಲ್ತಿದ್ದು. ಅವ್ರುಗಳು ಫಸ್ಟ್ ಅವರಿಂದ ಕಲ್ತಿದ್ದು. ಆಮೇಲೆ ರಾಜು ಆನಂದ್ ಸ್ವಾಮಿ ಟ್ರೈನ್ ಮಾಡೋಕ್ಕೆ ಶುರು ಮಾಡ್ದೆ. ನಾವೆಲ್ಲ ಒಂದೇ ಕಾಲೇಜಲ್ಲ, 2 ವರ್ಷ ಸೀನಿಯರ್ ಅವನು. ಸೊ ನಾವೆಲ್ಲ ಒಂದೇ ಕಾಲೇಜ್, ಆತ್ಮೀಯ ಸ್ನೇಹಿತ ಅವನು ಕೂಡ. ಸೊ ಒಟ್ಟಿಗೆ ಟ್ರೈನ್ ಮಾಡ್ತಾ ಇದ್ದ ಕಾಲೇಜ್ ಪ್ರೋಗ್ರಾಮ್ಸಿಗೆ. ಸೊ ಕಲೆಯ ಕಾಂಬಿನೇಷನ್ ಈಗ. ಹೌದು. ಗ್ರೇಟ್, ಒಳ್ಳೆದಾಗಿಲ್ಲ. ಥ್ಯಾಂಕ್ ಯು. ಸೊ ಏನು ಮಾಡ್ತಾ ಇದ್ಯಾ? ನಿನ್ ದೇವಿನ ಕರಿತಾ ಇದ್ದೀನಿ. ಹಿಂಗ್ ಕರೆದ್ರೆ ದೇವಿ ಬರಲ್ಲ, ಓಡಿ ಬಂದ್ಬಿಡುತ್ತೆ. ಇದು ನಿಮ್ಮ ಲೋಕ. ನಂದು ಲೋಕ. ಆಮೇಲೆ ನನ್ಗೆ ಇದೇ ಲೋಕದಲ್ಲಿ ಇಷ್ಟಪಡೋಕ್ಕೆ, ಅಂದರೆ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಮೋಸ್ಟ್ ಆಫ್ ದಟ್ ಟೈಮ್ ನಾನು ಫ್ರೀ ಇದ್ದಾಗೆಲ್ಲ ನಾನು ಮನೇಲೇ ಇರ್ತೀನಿ, ಇವ್ರ ಜೊತೆನೇ ಇರ್ತೀನಿ. ಸೊ ಮನೇಲಿರೋಕ್ಕೆ ಇಷ್ಟ ನಿಮಗೆ? ಮನೇಲಿ ಅಂದರೆ ಅಪ್ಪ ಅಮ್ಮ ಎಲ್ಲ ಒಂಥರ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಬಾಕಿಯವರು ನೋಡಿ, ಇವರೆಲ್ಲ ನಮ್ಮಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ಆ ಥರ ನಮ್ಮಲ್ಲಿ ಒಂಥರ ಜಗಳ ಪಗಳ ಕದನ ಚಾನ್ಸೇ ಇಲ್ಲ. ಬರೀ ತಮಾಷೆ ಮಾಡಿಕೊಂಡು ತರಲೆ ಮಾಡಿಕೊಂಡು ಆರಾಮಾಗಿರ್ತೀವಿ. ಒಬ್ರನ್ನೊಬ್ರು ದೂಷಣೆ ಮಾಡಿದೆ, ಸ್ವಲ್ಪ ಒಂಚೂರು ಗುರ್ರ ಅಂತಾರೆ ನಮ್ಮಪ್ಪ, ಬಟ್ ಅವರು ಅಷ್ಟೇ ತಣ್ಣಗಾಗ್ಬಿಡ್ತಾರೆ. ಆಮೇಲೆ ಹೊಸ ಫ್ಯಾಮಿಲಿ ಮೆಂಬರ್ ಇವನು. ಸರ್ ಇದು ಯಾವ್ದು ಹೇಳಿ? ಗೋಲ್ಡನ್ ರಿಟ್ರೀವರ್. ಹಾಂ, ಅದೇ ಈ ಚಾರ್ಲಿ ಫಿಲಮ್ ಇರುತ್ತಲ್ಲ ಅದು? ಅಲ್ಲಲ್ಲ, ಅದು ಲ್ಯಾಬ್. ಓಕೆ. ಇದು ಗೋಲ್ಡನ್ ರಿಟ್ರೀವರ್. ಮುಟ್ಬೋದಾ? ಪ್ಲೀಸ್, ಏನು ಮಾಡಲ್ಲ, 4 ತಿಂಗಳು ಮರಿ ಅದು. ಮರಿನೇ ಇದು? ಓಕೆ, 4 ತಿಂಗಳಿಗೆ ಹೆಂಗೆ ಬೆಳೆಯುತ್ತೆ? ಹೌದು. ಓಕೆ, ಯಾನಮ್ಮ ಏನು ಸರ್ ಹೆಸರು? ಇದು ಫಾರ್ಚೂನ್ ಅಂತ. ಫಾರ್ಚೂನು? ಅದೃಷ್ಟ. ಹೌದು, ತುಂಬಿ ತುಳುಕ್ತಾ ಇದೆ. ಬಂದ ಮೇಲೆ ನನಗೆ ಇನ್ನೂ ತುಂಬಿ ತುಳುಕ್ತಾ ಇದೆ. ಏನೇನೋ ಚೇಂಜಸ್ ಆಗ್ಬಿಟ್ಟಿದೆ ನನ್ನ ಲೈಫಲ್ಲಿ. ಓಕೆ, ನಿಮ್ಮ ಅದೃಷ್ಟ ಲಕ್ಷ್ಮಿ ಅವನು. ಅದೃಷ್ಟ. ಸೂಪರ್. ಲಕ್ಷ್ಮಿ. ಓಕೆ, ಒಳ್ಳೇದಾಗಲಿ. ನೈಸ್. ಹುಡುಗ ಆಲ್ ದ ಬೆಸ್ಟಾ. ಥ್ಯಾಂಕ್ ಯು ಸರ್. ಸೊ ಮೋಹನ್ ಸರ್ ಮನೆ ನೋಡಿದ್ರೆ, ಅವ್ರ ಕುಟುಂಬ ನೋಡಿದ್ರೆ, ಸ್ನೇಹಿತರನ್ನ ಬಳಗ ಎಲ್ಲ ನೋಡಿದ್ರೆ, ಈಗ ಆ್ಯಕ್ಚುಲಿ ಕೂತ್ಕೊಂಡು ಅವ್ರ ಇಡೀ ಜೀವನದ ಕಥೆ ಕೇಳೋಣ. ತುಂಬ ರೋಚಕವಾದ ಮೋಟಿವೇಶ್ನಲ್ ಕಥೆ ಕೇಳೋಣ. ಒಬ್ಬ ಕಲಾವಿದ ಶಿಸ್ತು ಶ್ರದ್ಧೆಯಿಂದ ಹೇಗೆ ಬದುಕು ಕಟ್ಕೋಬೋದು ಅನ್ನೋಕ್ಕೆ ನನ್ನ ಪ್ರಕಾರ ಮೋಹನ್ ಸರ್ ಲೈಫ್ ಒಂದು ಉದಾಹರಣೆ. ಸರ್, ವೆಲ್ಕಮ್ ಟು ಕಲಾಮಾಜ್. ಹೂವು ನಿನ್ನ ತಂದೆ ತಾಯಿನ ಸೇರಿಸ್ತು, ಈಗ ಅದೇ ಹೂವು ನಿನ್ನ ಮನೆ ಸೇರಿಸಿದೆ. ನಾನು ಆ್ಯಕ್ಚುಲಿ ನನಗೂ ನಾಟಕಕ್ಕೂ ಸಿನಿಮಾಗೂ ಸಂಬಂಧನೇ ಇಲ್ಲ. ನಾನು ಒಳ್ಳೆ ಸ್ಟೂಡೆಂಟ್, ಅಂದರೆ ಹೋಲಿ ಸೇಂಟ್ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದೆ, ಬೆಂಗಳೂರು. ಯಡಿಯೂರು. ನಮ್ಮಪ್ಪ ಮಾಗಡಿಯವರು, ನನ್ನ ತಾಯಿ ಹೊನ್ನೊಳ್ಳಿ ಅಂತ, ತಿಪ್ಟೂರಿಂದ ಒಂದು 8 ಕಿಲೋಮೀಟ್ರ್ ಸಣ್ಣ ಹಳ್ಳಿ. ಅದೇ ಹೊನ್ನೊಳ್ಳಿ ಕೃಷ್ಣ? ಅದು ಬೇರೆ, ಅದು ಉತ್ತರ ಕರ್ನಾಟಕ ಅಂತ ಕಾಣಿಸುತ್ತೆ. ಇದು ತಿಪ್ಟೂರಿಂದ ಒಂದು 8 ಕಿಲೋಮೀಟ್ರು. ನರಸಿಂಹರಾಜು ಅವರವರೇ. ನಮ್ಮೂರ್ನಾಗ ನಾನೊಬ್ನೇ ಜಾಣ, ನನ್ನ ಹಾಡು ಅಂದ್ರೆ ಎಲ್ಲಾರ್ಗೂ ಪ್ರಾಣ. ಸುಧಾರಾಣಿ ಅವ್ರನ್ನೋರೆ.
ಅಚ್ಯುತ್ ಕುಮಾರ್ ಆ ಊರಿನವ್ರೆ. ಫ್ರೀ ಅಂತೆ ಫ್ರೀ ಏನೇ ಫ್ರೀ ಮುಂಚೆನೆ ಬರ್ದಿಲ್ವಾ ದುಡ್ಡು? ಆ ನೀರ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಆ ನೀರು ಕುಡ್ದಿರ್ಬೇಕು, ಅದು ನನಗೆ ಬಂದಿದೆ. ಸೊ ಪೊಲೀಸ್ ಅಂಡ್ ಇಂಗ್ಲಿಷ್ ಸ್ಕೂಲ್ ಅಂತ ಒಂದು, ಅನಿಲ್ ಕುಂಬ್ಳೆನು ಅಲ್ಲೇ ಓದಿದ್ದು, ನಾನು ಅಲ್ಲೇ ಓದಿದ್ದು, ಹರ್ಷ ಡೈರೆಕ್ಟರ್ ಹರ್ಷ ಡ್ಯಾನ್ಸ್ ಮಾಸ್ಟರ್ ಅವರು ಅಲ್ಲೇ ಓದಿದ್ದು. ಸೊ ನಾನು ಒಂದು ಬೋಡಮ್ಮ ವಿಧವೆ ಕ್ಯಾರೆಕ್ಟರ್ ಮಾಡಿದ್ದೆ ಆ ಸ್ಕೂಲ್ನಲ್ಲಿ. ತುಂಬಾ ಹೆಸರು ಬಂದ್ಬಿಟ್ಟಿತ್ತು. ಅದೇನು ಮಕ್ಕಳು ನಾಟಕ, ಮಕ್ಕಳು ಸ್ಕೂಲ್ ಡೇಲಿ ಮಾಡಿದ್ದು, ಆ ಲೆವೆಲ್ಗೆ ಹೆಸರು ಬರೋಕ್ಕೆ ಸಾಧ್ಯನಾ ಅಂತ ನನಗೇನು ಅರ್ಥ ಆಗಲಿಲ್ಲ. ನೋಡಿದ್ರೆ ಅದೇ ಗೀಳು ಹತ್ಕೊಂತು. ಯಾಕಂದರೆ ಹೈಸ್ಕೂಲಲ್ಲಿ ಏನೂ ಮಾಡಿಲ್ಲ ನಾನು. ಇದು ಸೆಂಟ್ ಜೋಸೆಫ್ಸ್ ನಾನು ಓದಿದ್ದು ಹೈಸ್ಕೂಲು. PUCಲೂ ವಿಜಯ ಕಾಲೇಜ್ ಎರಡು ವರ್ಷ ಏನೂ ಮಾಡಿಲ್ಲ ನಾಟಕಕ್ಕೆ ಸಂಬಂಧಪಟ್ಟಂಗೆ. ನ್ಯಾಷನಲ್ ಕಾಲೇಜಿಗೆ ಬಂದಿದ್ದು ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್ ನಡೆಯೋದು, ಅದರಲ್ಲಿ ನನಗೆ ಭಾಗವಹಿಸಬೇಕು ಅಂತ ಆಸೆ. ಪರ್ವತವಾಣಿ ಮೊಮ್ಮಗ ರಾಘವೇಂದ್ರ ಕೆ ಪರ್ವತವಾಣಿ ಅಂತ ನನ್ನ ಕ್ಲಾಸ್ಮೇಟ್, ಅವನು ನಾಟಕ ಮಾಡೋಕ್ಕೆ ಸಿದ್ಧ, ಟೀಮ್ ಕಟ್ಟಕ್ಕೆ ಶುರು ಮಾಡ್ದೆ. ನಾನು ಬರ್ತೀನಿ ಕಣೋ. ಸರಿ, ಅವ್ರ ಮನೆಯಲ್ಲೇ ರಿಹರ್ಸಲ್ಸ್ ನಡೀತಾ ಇತ್ತು. ನಾನು ಕರೆಕ್ಷನ್ಗಳು ಹೇಳೋಕ್ಕೆ ಶುರು ಮಾಡಿದೆ. ನಿನಗೇನು ಗೊತ್ತಿದೆ, ನಾನು ನನ್ನ ಮೈನಲ್ಲೇ, ನನ್ನ ಬ್ಲಡ್ಡಲ್ಲೇ ನಾಟಕ ಅನ್ನೋದಿದೆ, ನಿನ್ಗೇನು ಗೊತ್ತಿದೆ, ನೀನು ಅಷ್ಟೆಲ್ಲ ಮಾಡ್ತೀಯಲ್ಲ. ಇಲ್ಲ ನನಗೆ ಗೊತ್ತಿಲ್ಲ ಗುರು, ಬಟ್ ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಸರಿ, ಒಂದು ಕೆಲಸ ಮಾಡು, ನೀನೇ ಡೈರೆಕ್ಟ್ ಮಾಡು. ಲೈ, ಫಸ್ಟ್ ನಾಟಕ ಮಾಡ್ತಾಯಿದ್ದೀನಿ, ನನ್ನ ಡೈರೆಕ್ಷನ್ ನನಗೇನು ಅಂತಲೇ ಗೊತ್ತಿಲ್ಲ, ಮಾಡು ಡೈರೆಕ್ಷನ್ ಅಂದ. ನಾವೆಲ್ಲ ಕೋಆಪ್ರೇಟ್ ಮಾಡ್ತೀವಿ, ಮಾಡು ಡೈರೆಕ್ಷನ್ ಅಂದ. ನೋಡ್ರೆ ಮಾಡಿದೆ. ಬೆಸ್ಟ್ ಡೈರೆಕ್ಟ್ರು ಅವಾರ್ಡ್ ಬಂದ್ಬಿಡ್ತು, ಬೆಸ್ಟ್ ಆ್ಯಕ್ಟ್ರು ಅವಾರ್ಡ್ ಬಂದ್ಬಿಡ್ತು. ಅನುಕೂಲಕ್ಕೊಬ್ಬಣ್ಣ ಅಂತ ಕೈಲಾಸಂ ನಾಟಕ ಕಿತ್ಕೊಂಡು ಹೋಗ್ಬಿಡ್ತು. ಆಲ್ಮೋಸ್ಟ್ ಒಂದು ಇಂಟರ್ ಕ್ಲಾಸ್ ನಾಟಕ 30 ಶೋ ಕಂಡಿತ್ತು. ಕಾಸು ಕೊಟ್ಟು ಸ್ಪಾನ್ಸರರ್ಸು ಮಾಡಿಸೋರು ನಾಟಕನ. ನಾನು ಆ ಚಿಕ್ಕದಾಗೇನೆ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಹಣ ಬರ್ತಾ ಸೆಟ್ಗಳು ಅದ್ರ ಮೇಲೆ ಖರ್ಚು ಮಾಡೋಕ್ಕೆ ಶುರು ಮಾಡಿದೆ. ನಾನು ಈಗ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ, ನಿನ್ಗೊಂದು ಪರ್ಫ್ಯೂಮ್ ಬಾಟ್ಲು ತರೋಣ ಅಂತ. ಇನ್ನೊಂದು 3 hours ಬ್ಯಾಂಗ್ಳೂರ್ ಬಂದ್ಬಿಡ್ತೀನಿ. ವಿಲ್ ಮೀಟ್ ದೇರ್. ನಮ್ಮ H. ನರಸಿಂಹಯ್ಯನವರು ಹುಡುಗ ಹುಡುಗಿ ಒಟ್ಟಿಗೆ ನಾಟಕ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಹುಡುಗಿ ಪಾತ್ರ ಹಾಕ್ಬೇಕಾಯ್ತು, ಹುಡುಗ ಪಾತ್ರ ಹಾಕ್ಬೇಕಾಯ್ತು. ಮೊಟ್ಟೆ ಟೊಮೊಟೊ ಎಲ್ಲ ಬೀಳೋದು. ಸೊ ಬರೀ ಹುಡುಗರ ನಾಟಕ, ಹುಡುಗಿರಿರೋ ನಾಟಕ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದೇ ರಾಘವೇಂದ್ರ ಅನ್ನೋನು, ನೀನು ಬರೀ ಈ ನಾಟಕ ಬರೆಯೋಕ್ಕೆ ಕೆಪಾಸಿಟಿ ಇದೆಯಾ ನನಗೆ ಇಲ್ಲ, ನನಗೆ ಗೊತ್ತು ನೀನು ಬರೀತೀಯ ಅಂತ ಸುಮ್ಮನೆ ಪ್ರೇರಣೆ ಕೊಟ್ಟ. ನಾನು ಬರೆಯೋರ್ಗೂ ಬಿಡಲಿಲ್ಲ. ಪರಿಹಾರ ಅಂತ ಒಂದು ನಾಟಕ ಬರೆದೆ. ಆವಾಗ ಬೆಸ್ಟ್ ಕ್ರಿಯೇಟಿವ್ ಪ್ಲೇ ಆಫ್ ದ ಇಯರ್ ಅಂತ ಸ್ಟೇಟ್ ಅವಾರ್ಡ್ ಬಂದ್ಬಿಡ್ತು ಅದಕ್ಕೆ. ಸೊ ಮತ್ತೆ ಒಂದು ನಾಟಕ ಬರೆದೆ, ವಿಚಾರಣೆ ಅಂತ. ಅದನ್ನು ಕ್ಲಿಕ್ ಆಯಿತು ನಾಟಕ. ಸೊ ಹೀಗೆ ಬರವಣಿಗೆ ಗೀಳು ಅಂಟ್ಕೊಂತು. ಅದಾದಮೇಲೆ ನನ್ನ ಪಾಡಿಗೆ ನಾನು ಓದಿ ಮುಗಿಸಿ ಸ್ಟೆರ್ಲಿಂಗ್ ಟ್ರೀ ಮ್ಯಾಗ್ನಮ್ ಅಂತ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟೆ. ಟೀಕ್ ಮಾರೋದು, ಮಾರ್ಕೆಟಿಂಗ್. ಡಿಗ್ರಿ ಆದಮೇಲೆ BA ಅಲ್ಲ, ನಾನು BSc ಎಲೆಕ್ಟ್ರಾನಿಕ್ಸ್ ಗ್ರ್ಯಾಜುಯೇಟ್. ಓಕೆ. ಸೊ ನಾನು ಸೇರ್ಕೊಂಬಿಟ್ಟೆ. ಆಗ 8,000 6,000 ಕೊಡೋರು. ಯಾವ ವರ್ಷ? 1994 93 94. ಕಪ್ಪಣ್ಣ ಅಂತ, ಶ್ರೀನಿವಾಸ್ ಕಪ್ಪಣ್ಣ ಅಂತ ಅವರು ನಮ್ಮ ಗುರುಗಳು, ನಮ್ಮ ಬಾಸ್ ಅವರು. ಅದೇ ಇವಾಗ ಅವ್ರ ಮಗ ಜಯದೇವ್ ಅನ್ನೋನು ಕಲರ್ಸ್ಗೆ ಫಿಕ್ಷನ್ ಹೆಡ್ ಆಗಿದ್ದಾನೆ. ಅವರೆಲ್ಲ ನಾವು ಆಡಿಸಿದ ಹುಡುಗರು. ಅವ್ರ ಬಾಸು ಅಂದರೆ ಅವರ ಅಪ್ಪ ನಮ್ಮ ಬಾಸ್ ಲೆಕ್ಕ. ಸೊ ಆ್ಯಡ್ ಮಿಷನ್ ಅಂತ ಒಂದು ವಿಶ್ವಪ್ರಸಾದ್ ಅಂತ ತೀರೋಗ್ಬಿಟ್ರು, ಸೀರಿಯಲ್ ಡೈರೆಕ್ಟ್ರು. ಅವ್ರ ಹತ್ರ ಸೇರಿಸಿದ್ರು. ಅದು ವರ್ಕೌಟ್ ಆಗಲಿಲ್ಲ. ಸ್ಟೆರ್ಲಿಂಗ್ ಟ್ರೀ ಮ್ಯಾಗ್ನಮ್ ಅಂತ ಸೇರಿಕೊಂಡೆ. ಅದಾದಮೇಲೆ 1 ತಿಂಗಳು ನಾಟಕ ಅವಕಾಶ ಸಿಕ್ತು ಡೆಲ್ಲೀಲಿ. ನೀವು ಇದುವರೆಗೂ ಆ ನಾಟಕ ಲೈಫಲ್ಲಿ ನಾವೆಲ್ಲ ಪುಣ್ಯ ಮಾಡಿದ್ದೀವಿ, ನಾವು ನೋಡಿದ್ದೀವಿ. ಆ ಥರದ್ದು ನಿಮಗೆ ಕಾಣಿಸೋದೇ ಇಲ್ಲ. ಇಲ್ಲಿಂದ ಅಲ್ಲಿವರೆಗೂ ಸ್ಟೇಜು 1 ಕಿಲೋಮೀಟ್ರು ಆಯಿತಾ ಸ್ಟೇಜು. ಇಲ್ಲಿ ಅಯೋಧ್ಯ ಶುರು ಆದರೆ ಅಲ್ಲಿ ಲಂಕಾ, ಲೈಫ್ ಸೇಸ್ ಸೆಟ್ ಆಯಿತಾ. ಈ ಥರ ಆಡಿಯನ್ಸು, ರಿಮೋಟ್ ಕಂಟ್ರೋಲ್ ಟ್ರಾಲಿ 400 ಜನ ಹಿಡಿಯೋದು. ಒಂದು ಸೀನ್ ಇಲ್ಲಿ ನಡೀತಾ ಇದ್ರೆ ರಾಮನ ಆಸ್ಥಾನದಲ್ಲಿ ಬ್ಲ್ಯಾಕ್ಔಟ್ ಆಗೋದು, ನೆಕ್ಸ್ಟು ಇದು ಓಪನ್ ಆಗೋದು, ಆ ಟ್ರಾಲಿ ಹಂಗೆ ಮೂವ್ ಆಗೋದು. ಜನ ಅಲ್ಲಾಡಂಗಿಲ್ಲ, ಟ್ರಾಲಿ ಮೂವ್ ಆಗ್ತಾ ಇರುತ್ತೆ. ಸ್ಟೇಜೇ ಮೂವ್ ಆಗುತ್ತೆ. ರಿಮೋಟ್ ಕಂಟ್ರೋಲ್ ಟ್ರಾಲಿ. ನಾನು ಅಂದರೆ ರೈಲ್ವೆ ಟ್ರ್ಯಾಕ್ ಅದು ಟ್ರಾಲಿ ಹಾಕಿದ್ರು. ರೈಲ್ವೆ ಟ್ರ್ಯಾಕ್ನ ಆಲ್ಮೋಸ್ಟ್ 1.5 ಕಿಲೋಮೀಟ್ರು ಟ್ರ್ಯಾಕ್ ಲೇ ಮಾಡಿದರು. ರೈಲ್ವೆ ಟ್ರ್ಯಾಕ್, ವಿಜಯನಗರ ಸ್ಟೀಲ್ ಸ್ಪಾನ್ಸರು. ಫುಲ್ಲು ರೈಲ್ವೆ ಟ್ರ್ಯಾಕ್ ಹಾಕಿ ರಿಮೋಟ್ ಕಂಟ್ರೋಲ್ ಟ್ರಾಲಿ, 400 ಜನ ಅದ್ರ ಕೆಪಾಸಿಟಿ. ಪ್ರೇಕ್ಷಕರು ಸುಷ್ಮಾ ಸ್ವರಾಜು, ಅಲ್ಕೆ ಅಡ್ವಾನಿ ಎಲ್ಲ ನೋಡಿದ್ದಾರೆ ಆ ನಾಟಕನ ಆಯಿತಾ. ಅಲ್ಲಿಂದ ಲಂಕಾ ಶುರು ಆಗುತ್ತೆ. ಅದಕ್ಕೆ ನಾವು ಸೆಟ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಅದು ಆ ಲೆವೆಲ್ಗೆ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆವಾಗ ಇನ್ನೂ ಮದುವೆ ಆಗಿಲ್ಲ. ನನ್ನ ಹೆಂಡ್ತಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಫ್ರೆಂಡ್ಸು ಕಾಲೇಜಲ್ಲೇ ಓದ್ತಾ ಇದ್ವಲ್ಲ,
10 ಜನ ಹುಡುಗಿರು 10 ಜನ ಹುಡುಗರನ್ನ ಕರ್ಕೊಂಬರೋ ಜವಾಬ್ದಾರಿ ನಂದಾಗಿತ್ತು. 20 ಜನನ ಕರ್ಕೊಂಡೋದೆ. ಈಗಲೂ ಮೆಲ್ಕಾಗ್ತಿದ್ದೀನಿ, ಕಣ್ಣು ಮುಚ್ಚಿದ್ರೆ ನನಗೆ ಆ ಸೆಟ್ಟೇ ಕಾಣಿಸುತ್ತೆ. ಆ ಲೆವೆಲ್ಲು. ಬಿಜಾನ್ ದಾಸ್ ಗುಪ್ತಾ ಅಂತ ದೊಡ್ಡ ಆರ್ಟ್ ಡೈರೆಕ್ಟ್ರು, ಶೇಖರ್ ಸುಮನ್ನು ರಾಮ ಮಾಡಿದ್ದು ಕಂಟೆಂಪ್ರರಿ ನಾಟಕ, ಡೈರೆಕ್ಟೆಡ್ ಬೈ, ಇಮ್ಯಾಜಿನೇ ಮಾಡ, ರಾಮಾಯಣ ಡೈರೆಕ್ಟೆಡ್ ಬೈ ಅ ಮುಸ್ಲಿಂ, ಆಮೀರ್ ರಾಜಾ ಹುಸೇನ್ ಅನ್ ಡೈರೆಕ್ಟೆಡ್ ಬೈ ಅ ಮುಸ್ಲಿಂ. ಆ ಥರ ಇತ್ತು ನೋಡಿ. ಈ ಏನೇನೋ ದರಿದ್ರಗಳು ಶುರು ಆಗಿದ್ದಾವೆ, ಈ ಕಮ್ಯುನಲ್ ರೈಟ್ಸು. ಆವಾಗ ರಾಮಾಯಣ ಮುಸ್ಲಿಮ್ ಅವರೇ ಡೈರೆಕ್ಟ್ ಮಾಡೋರು. ಹೆಂಗಿದೆ ನೋಡಿ. ಸೊ ಹಾಗಾಗಿ 1 ಕಿಲೋಮೀಟ್ರ್ ಆ ಥರದ್ದು ಒಂದು ಅನುಭವ. ಸೊ ಅದಾದಾಗ ಈ ಟೀಕ್ ಪ್ಲಾಂಟೇಷನ್ಸ್ನ ಲೀವ್ ಕೊಡಲ್ಲ ಅಂದರು, ಕೆಲಸನ ಬಿಟ್ಬಿಟ್ಟೆ. ಮರೋದು ಬಿಟ್ಬಿಟ್ಟೆ. ಸೊ ಹಂಗಾಗಿ ನಾನು ಇದು ಮಾಡಿಕೊಂಡೆ. ಇದು ನಾಟಕದಿಂದ ಬಂದೆ, ಕೆಲಸ ಇಲ್ಲ. ಅವು ಇವತ್ತಿಗೂ ನೆನೆಸ್ಕೋತೀನಿ. ಶ್ರೀನಾಥ್ ಸರ್ ಇದ್ದಾರಲ್ಲ, ನಮ್ಮ ಪ್ರಣಯ ರಾಜ, ಅವರು ಉದಯ ಟಿವಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಹೆಚ್ಚಿನ ಬಾರೋ ನೀನು ಕೆಲಸ ಮಾಡ್ತೀಯಾ ಅಂತ ಉದಯ ಟಿವಿಗೆ ಸೇರಿಸಿದ್ರು. ಆ ಉದಯ ಟಿವಿಲಿ ಹೋಗಿದ ತಕ್ಷಣ ಒಂಥರ ನನಗೆ ಯಾವ ಲೆವೆಲ್ಗೆ ಪ್ರಶಂಸೆ ಸಿಗಕ್ಕೆ ಶುರು ಆಯಿತು ನನ್ನ ಪ್ರತಿಭೆಗೆ ಅಂದರೆ, ಆರ್ಟ್ ಡೈರೆಕ್ಟ್ರು ನಾನೇ, ಎಲ್ಲ ಇದಕ್ಕೂ ಸೆಟ್ ಆಗ್ತಾ ಇದ್ದಿದ್ದು ನಾನೇ. ಅನುಭವ ಇತ್ತಲ್ಲ, ಬೇಕಾದಷ್ಟು ನಾಟಕಗಳಿಗೆ ಸೆಟ್ ಹಾಕಿದ್ದೆ, ಈವೆಂಟ್ಸ್ಗಳಿಗೆ ಸೆಟ್ ಹಾಕಿದ್ದೆ. ಸೆಟ್ ಆಗ್ತಾ ಇದ್ದಿದ್ದು ನಾನೇ, ಆ್ಯಂಕರಿಂಗ್ ಮಾಡ್ತಾ ಇದ್ದು ನಾನೇ, ಸ್ಕ್ರಿಪ್ಟ್ ಬರಿತಾ ಇದ್ದಿದ್ದು ನಾನೇ. ಆ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. 3 ಸಂಬಂಧ ಎಲ್ಲ ಪೂರ್ತಿ ಒನ್ ಆ್ಯಂಡ್ ಓನ್ಲಿ. ಅದಾದಮೇಲೆ ಅವ್ನು ಯತಿರಾಜ್ ಅಂತ ಅವ್ನು ಸತ್ತೋಗಿದ್ದಾನೆ, ಮ್ಯಾನೇಜರ್ ಆಗಿದ್ದ. ಅವನ ಜೊತೆ ಏನೋ ಪ್ರಾಬ್ಲಮ್ ಆಗಿ ಉದಯ ಟಿವಿ ಬಿಟ್ಬಿಟ್ಟೆ. ನಾನೇನೋ ರೆಡಿ, ನಾನು ಹೆಂಡತಿ ಹೋಗ್ಬೇಕಷ್ಟೇ. ರಾಕ್ಲೈನ್ ಸರ್ ಪರಿಚಯ ಆದರು, ರಾಕ್ಲೈನ್ ವೆಂಕಟೇಶ್ ಸರ್ ಪರಿಚಯ ಆದರು. ಸರಿ ನಾನು ಬರಿತೀನಿ ಅಂತ ಹೇಗೋ ಗೊತ್ತಾಗಿ, ಬನ್ನಿರಿ ಯಾವ್ದಾದ್ರು ಒಂದು ನನಗೆ ನಾಟಕ ಬೇಕು, ಚಿರಂಜೀವಿ ತೆಲುಗಿಂದ, ತಮಿಳಿಂದ ಅರ್ಜುನ್, ಕನ್ನಡದಿಂದ ಶಿವಣ್ಣ ಉಪೇಂದ್ರ, ಒಂದು ಸಬ್ಜೆಕ್ಟ್ ಮಾಡಿ ಅಂದರು. ಸರಿ ನಾನು ಯೋಚನೆ ಮಾಡ್ತಾಯಿದ್ದೆ. ಒಂದು ಕೆಲಸ ಮಾಡಿ, ಕೋಟೆ ಸಿಕ್ಕೆ, 5 Men Army, ಶೋಲೆ, ಈ 3 ಕ್ಯಾಸೆಟ್ ಕೊಟ್ಟರು. ಈ 3 ಸೇರಿಸಿ ಪಾಯಿಂಟ್ಸ್ನ ತೆಗೆದು ಒಂದು ಸಿನಿಮಾ ಮಾಡಿ, ಕತೆ ಮಾಡಿ, 5,000 ರೂಪಾಯಿ ಕೊಟ್ಬಿಟ್ರು. ಸ್ಟೇಷನರಿಗೆ ಇಟ್ಕೊಳ್ಳಿ ಅಂತ. ಹಿಂಗೆ ಈ ಕಣ್ಣೊರ್ಸ್ಕೊತಾ ಇದ್ರಲ್ಲ, ಹಂಗೆ ಆಯಿತು ನನಗೆ. ನಮ್ಮ ಮನೆ ಬಾಡಿಗೆನೇ 2,000, ಪೆನ್ನು ಪೇಪರ್ ತೊಗೊಳಗೆ 5,000 ರೂಪಾಯಿ ಕೊಟ್ಬಿಟ್ರು. ನಾನೇನೋ ಲಾಟ್ರಿ ಹೊಡಿತಲ್ಲಪ್ಪ ನನಗೆ ಅಂದ್ಬಿಟ್ಟು ಸರಿ ಬರ್ಕೊಂಡೆ. 5 ದಿನ ಆಗಿಲ್ಲ ಸರ್, ಅವಾಗೆಲ್ಲ ಪೇಜರ್. ಫೋನ್ ಮಾಡಿದೆ, ಮನೆ ಲ್ಯಾಂಡ್ಲೈನ್ ಇತ್ತು. ಫೋನ್ ಮಾಡಿದೆ, ಸರ್ ಬಂದ್ಬಿಡ್ತೀನಿ ಸರ್, ಕತೆ ಹೇಳ್ತೀನಿ. ಕತೆನಾ ರೇ, ಬರೀ 5 ದಿನ ಆಗಿರೋ ಕತೆ ಹೇಳ್ತೀನಿ ಸರ್. ನಿಮ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ದೇನೆ ರೀ, 90 ಸೀನ್ ಬರ್ದಿದ್ದೀನಿ ಸರ್, ನಾನು ಕತೆ ಹೇಳ್ತೀನಿ. ಅಗ್ನಿ IPS ನಡೀತಾ ಇತ್ತು ಸೆಟ್ಟಲ್ಲಿ. ಬನ್ನಿ ನೋಡ್ರಿ, ಸಾಯಿ ಕುಮಾರ್ಗೆ ಒಂದ್ಸಲ ಹೇಳಿ ಅಂದರು. ಹೇಳ್ದೆ ಸಾಯಿ ಕುಮಾರ್ ಹಿಂಗೆ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ರು. ರಾಕ್ಲೇನು ಅಷ್ಟೇ ಹಿಂಗೆ ನೋಡಿದ್ರು. ಅಲ್ಲ ನಿಮಗೆ ಅಂದಾಜಿಲ್ಲ ಈ ಸಿನಿಮಾಗಳು ಹೆಂಗೆ ನಡೀತವೆ, ಏನು ಅಂದಾಜು ಸರ್? ನೀವುದು ಒಂದು 5 ಸೀನು 10 ಸೀನ್ ಮಾಡೋಷ್ಟೊತ್ತಿಗೆ ನನಗೆ 5 ಕೋಟಿ ಹೋಗ್ಬಿಟ್ಟಿರುತ್ತೆ. ಅವ್ರು ಹೇಳಿದ್ದು, ನೀವು ಹಂಗೆ ಮಾಡ್ಕೊಂಬಿಟ್ಟಿದ್ರೆ ಎಂಟೈರ್ ಸಿನಿಮಾ ಎಲ್ಲಿ ಮಾಡೋಕ್ಕಾಗುತ್ತೆ ರೀ ಆ ಲೆವೆಲ್ಲು ಅಂದರು. ನಿಮ್ಗೆ ಒಟ್ಟಿನಲ್ಲಿ ನೀವು ಒಂದು ಪ್ರೂವ್ ಮಾಡಿದ್ದೀರಾ, ನೀವು ಸಿಕ್ಕಾಬಿಟ್ಟೆ ಬುದ್ಧಿವಂತರು ಅನ್ನೋದು. ಏನೋ ಆಯಿತು, ಹಂಗಾಯಿತು. ಮೀನ್ ವೈಲ್ ಏನಾಗ್ತಾಯಿತ್ತು, ಹಂಸಲೇಖ ಅವ್ರು ಪರಿಚಯ ಆದರು. ಹಂಸಲೇಖ ಅವ್ರ ಮನೆ ಶೆಡ್ಡಲ್ಲಿ, ಮನೇಲಿ ಫಸ್ಟು ಸ್ವಂತ ಮನೇಲಿದ್ದರು, ಆಮೇಲೆ ಬಾಡಿಗೆ ಮನೆಗೆ ಶಿಫ್ಟ್ ಆದರು. ಏನೋ ಕಾರಣ, ಪರ್ಸ್ನಲ್ ರೀಸನ್ ನನಗೆ ಗೊತ್ತಿಲ್ಲ. ಅಲ್ಲೊಂದು ದೊಡ್ಡ ಶೆಡ್ ಇತ್ತು. ಆ ಶೆಡ್ಡಲ್ಲಿ ನಾನು, ದಯಾಳ್ ಪದ್ಮನಾಭನ್ನು, ಈಗ ಶಶಾಂಕ್, ಉಮೇಶ್ ಅಂತಿದ್ದಾರಲ್ಲ, ಈಗ ಮೊಗ್ಗಿನ ಅವರು ಉಮೇಶ್ ಅಂತ, ಇವ ಇದ್ರ ಹೆಸರು ಬದಲಾಯಿಸ್ಕೊಂಡು ನಾವು 3 ಜನ ಕತೆಗಳು ಮಾಡೋ ಕೆಲಸ. ಹಾಗಾಗಿ ನೋಡಿದೆ. ಅದಾದಮೇಲೆ BN ಗಂಗಾಧರ್ ಅಂತ ಒಬ್ಬರು ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರು ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಅದರ ಹೆಸರು ಸುಂದರ ಲೋಕ ಅಂತ. ರವಿಚಂದ್ರನ್ ಹೀರೋ. ಮೋಹನ್, ನೀನು ಸ್ವಲ್ಪ ಬುದ್ಧಿವಂತ ಇದೆಯಾ, ಗಂಗಾಧರ್ ಹತ್ರ ಹೋಗು, ಏನು ಮಾಡ್ಬೋದು ನೋಡು ಆ ಕಥೆನ. ಆಗಾಗಲೇ 16 ವರ್ಷ ಆಗಿತ್ತು ನಿಂತೋಗಿ. ನಾನು ಅದೇ ಏನೋ, ನಾನು ಚಿಕ್ಕ ಹುಡುಗನ ಥರ ಇದ್ದೀನಲ್ಲ, ರೈಟ್ರು ಅಂದರೆ ನಂಬಲ್ಲ ನನ್ನ. ಸರಿ ಓದೆ, ಮಾಡ್ತೀರಾ? ಆಗಲೂ ಡೌಟೇ ಅವ್ರಿಗೆ. BN ಗಂಗಾಧರ್ ಇಷ್ಟು ಚಿಕ್ಕ ಹುಡುಗ ಏನು ಕತೆ ಬರೀತಾನೆ, 24-25 ವರ್ಷ ನನಗೆ. ಸರಿ ಸುಂದರ ಲೋಕ ಕ್ಯಾಸೆಟ್ ಕೊಟ್ಟರು. ಆವಾಗ VHS ಟೇಪು, 3 ಟೇಪು, ಅದು ರಶಸ್ನೆಲ್ಲ ಹಾಕ್ಕೊಂಡಿದ್ದು. ಅದು ಏನೋ ತೆಗಿತಾರೆ, ಶಂಕರ್ನಾಗ್ ಬರ್ತಾರೆ, ಅನಂತ್ನಾಗ್ ಬರ್ತಾರೆ, ರವಿ ಸರ್ ಬರ್ತಾರೆ, ಅವಳು ಶ್ರೀಪ್ರಿಯಾ ಬರ್ತಾರೆ. ತಲೆ ಬುಡ ಅರ್ಥ ಆಗಲಿಲ್ಲ. ಶಂಕರ್ನಾಗ್ ಫೈಟ್ ತೆಗೆದುಬಿಟ್ಟಿದ್ದಾರೆ. ಅವ್ರು ಯಾರೋ ವಿಲನ್ನ ಏನು ಅಂತ ಗೊತ್ತಿಲ್ಲ. ದೇವರಾಜ್ ಇದ್ದಾರೆ.
ನನಗೆ ಹುಚ್ಚಿಡ್ದೋಯ್ತು, ಏನಯ್ಯ ಇದು, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ನೋಡಿದೆ ಒಂದು ಹೊಸ ಕತೆ ಮಾಡಿದೆ. ಹೊಸ ಕತೆ ಮಾಡಿ ಅದಕ್ಕೆ ಪೋಣಿಸ್ದೆ. ರವಿಚಂದ್ರನ್ ಈಗಲೂ ಬೈತಾರೆ, ನನ್ನ ಫೋಟೋಗೆ ಹಾರ ಹಾಕಿದ್ದು ನನ್ನ ಮಗ ನೀನೊಬ್ಬನೇ ಅಂತ. ಏನಂದರೆ ಅಲ್ಲಿ ಟೈಟಲ್ ಕಾರ್ಡಲ್ಲಿ ಹಲವಾರು ಮುಂಚೆ ಎಲ್ಲ ಅಲೆ ಬಂದು ಟೈಟಲ್ ಕಾರ್ಡ್ ಬಿಟ್ಟು ಹೋಗೋದು, ಅದೆಲ್ಲ ಟೈಟಲ್ ಕಾರ್ಡ್ಸು ಹೊಸ್ದಾಗಿ ಮಾಡೋರು. ಅವ್ರೇನು ಟೈಟಲ್ ಕಾರ್ಡ್ ಮಾಡಿದ್ದಾರೆ, ಒಂದು ವೀಲಿ ಮಾಡಿದ್ರೆ ಬೈಕು ಈ ಕಡೆ ಒಂದು ನೆಲದ ಮೇಲೆ ಒಂದು ಟೈಟ್ಲ್ ಇರುತ್ತೆ, ಆಮೇಲೆ ಸ್ಕ್ರ್ಯಾಂಬಲ್ ಮಾಡಿದ್ರೆ ತಿರುಗಿಸಿದ್ರೆ ಅಲ್ಲೊಂದು ಟೈಟ್ಲ್ ಇರುತ್ತೆ. ಆ ಥರದ್ದು ಏನೋ ಮಾಡಿದ್ದಾರೆ, ಜಂಪ್ ಮಾಡಿದ್ದಾರೆ. ಅವರು ಶ್ರೀಪ್ರಿಯ ಅವರು ರವಿಚಂದ್ರನ್ ಫೋಟೋ ಮುಂದೆ ಅಳೋದೊಂದು ಸೀನ್ ಇದೆ, ಒಂದು ಶಾರ್ಟ್ ಇದೆ. ಸೊ ಇದನ್ನು ಜಂಪ್ ಹಾಕಿಸ್ಬಿಟ್ಟು ಆ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ರು ಅಂತ ಫೋಟೋ ಹಾಕ್ಬಿಟ್ಟು ಕತೆ ಮಾಡಿಬಿಟ್ಟು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಟೈಟ್ಲ್ ಇಟ್ಟು, ನವೀನ್ ಮಯೂರ್ ಹೀರೋ, ಝಾನ್ಸಿ ಸುಬ್ಬಯ್ಯ ಅಂತ ಹೀರೋಯಿನ್, ಈಗ ರಾಮಾಚಾರ್ಯಲ್ಲಿ ಆ ಮದರ್ ಕ್ಯಾರೆಕ್ಟರ್ ಮಾಡ್ತಾ ಇದಾರಲ್ಲ ಅವ್ರು ನಾನೇ ಇಂಟ್ರೊಡ್ಯೂಸ್ ಮಾಡಿ, RC ರಂಗ ಅಂತ ಡೈರೆಕ್ಟರ್, ಅವ್ರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ಅವರು ಡೈರೆಕ್ಟ್ ಮಾಡಿಸಿ ಪಿಕ್ಚರ್ ಪ್ಯಾಚ್ ಮಾಡಿದ್ದೀವಿ. ಸತ್ಯವಾಗ್ಲೂ ಗೊತ್ತೇ ಆಗಲ್ಲ ಯಾವ್ದು ಫ್ಲ್ಯಾಶ್ ಬ್ಯಾಕು ಯಾವ್ದು ಇದು ನಮ್ಗೆ ಗೊತ್ತೇ ಆಗಲ್ಲ. ನೀಟಾಗಿ ಬಂತು ಸಿನಿಮಾ. ಅಂದರೆ ಅವ್ರಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಇತ್ತು, ಗಂಗಾಧರ್ ಪಿಕ್ಚರ್ ಒಂದು ನಿಂತೋಗಿದೆ ಅಂತ. ಅವ್ರಿಗೆ ಸ್ಯಾಟಲೈಟು ಮಾರಿದ್ರು ETVಗೆ. ಆಮೇಲೆ ಲ್ಯಾಬಲ್ಲಿ ಒಂದಷ್ಟು ಸಾಲ ಇತ್ತು, ಅದು ತೀರಿಸ್ಕೊಂಡ್ರು. ಪಿಕ್ಚರು ಇದರಲ್ಲಿ ಕಪಾಲಿ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಸೊ ರವಿ ಸರ್ ಮುಖ ಇದ್ದಿದ್ದರಿಂದ ಒಂದಷ್ಟು ವಾರ ಹೋಯಿತು. ಸೊ ಈಗಲೂ ಬೈತಿರ್ತಾರೆ ನನ್ನ ಮಗನೇ, ಗಾಂಧಿನಗರದಲ್ಲಿ ನೀನು ಒಬ್ಬನೇ ಕಣ ನನ್ನ ಫೋಟೋಗೆ ಹಾರ ಹಾಕಿತ್ತು ಅಂತ. ಏನು ಮಾಡ್ತೀರಾ, ಅವರಿಬ್ಬರು ವ್ಯಾಜ್ಯ. ಸೊ ಕಂಪ್ಲೀಟ್ ಮಾಡಬೇಕಾಯ್ತು, ಮಾಡಿಕೊಟ್ಟೆ. ಅದೇ ಪ್ರೊಡ್ಯೂಸರು ಯಾರಿಗೆ ಸಾಲತ್ತೆ ಸಂಬಳಗೆ ಇದು ಡೈಲಾಗ್ ಬರೆಯೋಕ್ಕೆ ನನಗೆ ಕೊಟ್ಟರು. ಬಿಕಾಸ್ ಆಫ್ ದಿಸ್ ಈ ಇನ್ಸಿಡೆಂಟಿಂದ ಈ ನನ್ನ ಮಗನ ಬಿಟ್ಟರೆ ಬೇರೆ ಯಾರೋ ರೈಟ್ರ್ ಇಲ್ಲ ಅಂತ ಕೊಟ್ಟರು. ಅದು ಏನು ಪುಣ್ಯನೋ ಹೀರೋ ಆಗ್ಬಿಟ್ಟೆ ಆ ಸೀರಿಯಲ್ ಸಿನಿಮಾದ. ಅವರು ಯಾರೋ ನನ್ನ ಹೀರೋ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, 2 ಲಕ್ಷ ಕೊಟ್ಟಿದ್ರಂತೆ, 1 ಲಕ್ಷ ಕೊಟ್ಟಿದ್ರಂತೆ ಅಡ್ವಾನ್ಸು. ಅವ್ರು ಡೇಟ್ ಕೊಟ್ಟಿರಲಿಲ್ವಂತೆ. ನಾನು ಕೊಡಲ್ಲ ಅಂದ್ಬಿಟ್ಟು 1 ಲಕ್ಷ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಯಾರು ಅಂತ ನನಗೆ ಇಲ್ಲ ಬಿಡಿ, ನಾನು ಅದು ಬೇಕಾಗಿಲ್ಲ, ಇರ್ರಿಲೆವೆಂಟು. ಸೊ ಹಂಗಾಗಿ MS ರಾಜಶೇಖರ್ಗೆ ರೀಡಿಂಗ್ ಕೊಡ್ತಾಯಿದ್ದೆ. ಆಗ ನಾನು ತುಂಬ ಸಿಗರೇಟ್ ಸೇರ್ತಾಯಿದ್ದೆ. ಗಂಗಾಧರ್ ತೋಟದಲ್ಲೇ ಒಂದು ಇದು ಮನೆ ಇದೆ, ಅದರಲ್ಲೇ ಬರಿತಾಯಿದ್ದೆ. ಅವ್ರು ರಾಜಶೇಖರ್ ಅವರು ರೀಡಿಂಗ್ ತೊಗೊಬಿಟ್ಟು ಹಿಂಗಂದರು. ಈಗಲೂ ನಂಗೆ ಎಕ್ಸ್ಪ್ರೆಷನ್ ಜ್ಞಾಪಕ ಇದೆ. ಕನ್ನಡಕ ಹಾಕೋತಾರೆ, ಹಿಂಗೆ ಕೆಳಗೆ ಬಂದರು. ಮೋಹನ್ ಅವರು ಸಿಗರೇಟ್ ಸೇರ್ತಾಯಿದ್ರು, ನಾನೇ ಕೊಟ್ಟಿದ್ದೆ, ನಾನು ಸೇರಿ ಬಿಸಾಕಿದೆ. ಇನ್ನೊಂದು ಸಲ ಓದ್ಬಿಡಿ ಮೋಹನ್. ಸರ್ ತಲೆಗೆಲೆ ಕೆಟ್ಟಿದೆ ಸರ್, 220 ಪೇಜು ಎದೆ ಹೊಡ್ಕೊಂಡು ಓದಿದ್ದೀನಿ, ಮತ್ತೆ ಓದಿ ಅಂತಿರಲ್ಲ. ಯಾಕೆ ಡೈಲಾಗ್ ಚೆನ್ನಾಗಿಲ್ವಾ? ರೇ ಡೈಲಾಗು ಸೂಪರಾಗಿದೆ ರೀ, ನಾನು ಡೈಲಾಗ್ ನೋಡ್ತಾನೆ ಇಲ್ಲ, ನಿಮ್ಮನ್ನೇ ನೋಡ್ತಾ ಇದ್ದೆ ಅಂದರು. ಏನಕ್ಕೆ ಸರ್ ನನ್ನೇ ನೋಡಿದೆ, ನಾನೇನು ಹೀರೋನ? ಅದೇ ರೀ ಹೀರೋ ಮಾಡೋಕ್ಕೆ ಅಂದರು. ನನಗೆ ಕೈಕಾಲೆಲ್ಲ ನಡ್ಕ, ಒಂದು ಸಿಂಗಲ್ ಸೀನ್ ಕೊಡಲ್ಲ, ಹೀರೋ ಕೊಡ್ತೀನಿ ಅಂತ ಇದ್ದಾರಲ್ಲ ಪುಣ್ಯಾತ್ಮ, ಇನ್ನೂ ದಬಾಯಿಸಿ ಓದ್ದೆ. ಆಮೇಲೆ ನೋಡಿದ್ರೆ ಆ ಕ್ಯಾರೆಕ್ಟರ್ ನನಗೆ ಹಾಕ್ಬಿಟ್ರು. ಗಂಗಾಧರ್ ಬನ್ನಿ ಇಲ್ಲಿ ಅಂದ್ಬಿಟ್ರು. ಇವ್ರು ಗಂಗಾಧರ್ ಹಿಡ್ಕೊಂಬಂದ್ಬಿಟ್ರು ಊಟನ ಅವ್ರ ಮನೆಯಿಂದ. ಎಸ್ಟೇಟಿಗೆ ಬಂದುಬಿಟ್ರು. ಏನು ರಾಜು ಇಷ್ಟ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ನಾನು ಸುಮ್ಮನೆ ಸೇರ್ತಾ ಕೂತಿದ್ದೀನಿ. ಏನು ಮಾತಾಡ್ತಾರೆ, ಈಗ ನಾನು ಯಾರು ಹೀರೋ ಮಾಡ್ತಾರೆ ಅಂತ ನಾನು. ಆಮೇಲೆ ಮೋಹನ್ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ಟು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ಗಂಗಾಧರ್ ಸ್ವಲ್ಪ ಪೇಮೆಂಟ್ ಕಡಿಮೆ, ಬಟ್ ಒಳ್ಳೆ ಮನುಷ್ಯ, ಅದು ಬೇರೆ ಪ್ರಶ್ನೆ. ಎಂಟೈರ್ ಸ್ಕ್ರಿಪ್ಟು ಹೀರೋಗೆ 17,000 ರೂಪಾಯಿ ಸಿಕ್ಕಿದ್ದು ನನಗೆ. ಬಟ್ ಅದು ನನ್ನ ಕೆರಿಯರೇ ರೂಪಿಸ್ತು, ಅದು ಬೇರೆ ಪ್ರಶ್ನೆ, ಅದು ದುಡ್ಡು ಲೆಕ್ಕ ಹಾಕಲ್ಲ. ಸೊ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. ಮೋಹನ್ ನೀವು ಇನ್ನೊಬ್ಬ ಹೀರೋ ರೀ ಪಿಕ್ಚರ್ಗೆ. ರಾಜು ಹೇಳಿದ್ರು, ಅವ್ರು ಡೈರೆಕ್ಟ್ರ್ ಓಕೆ ಅಂದಮೇಲೆ ಓಕೆ. ಯಾರು ಕ್ಯಾರೆಕ್ಟರ್ ಫೈನಲೈಸ್ ಆಗಿರಲಿಲ್ಲ. ಅನುಪ್ರಭಾಕರ್ ಹೀರೋಯಿನ್ ಅಂತಾರೆ. ನನಗೆ ಅನುಪ್ರಭಾಕರ್ ಅದು ಸ್ನೇಹಲೋಕ ಹಿಟ್ಟಾಗ್ಬಿಟ್ಟಿತ್ತು, ಹೃದಯ ಹಿಟ್ಟಾಗ್ಬಿಟ್ಟಿತ್ತು. ಪ್ರೇಮದ ಗಂಗೆಯೇ ಇಳಿದು ಬಾ ಸೂಪರ್ ಸ್ಟಾರ್ ಆಕೆ. ನೋಡ್ರೆ ನನ್ಗೆ ಹೀರೋಯಿನ್ ಅಂತಾರೆ, ಮುತ್ಕೊಡು ಅಂತಾರೆ ಸೀನಲ್ಲಿ. ನಮಗೆ ಕೈ ಕಾಲೆಲ್ಲ ನಡ್ಕ. ನೋಡಿದ್ರೆ ಆ ಪಿಕ್ಚರು ಸಿಲ್ವರ್ ಜುಬ್ಲಿ ಹೊಟ್ಟೋಯ್ತು. ಅಣ್ಣವ್ರು ಕಿಡ್ನ್ಯಾಪ್ ಆದ್ಮೇಲೂ ಕೂಡ ನಿಂತೋಗಿತ್ತು ಪಿಕ್ಚರು. ಅದೇ ಥಿಯೇಟ್ರಲ್ಲಿ ಮತ್ತೆ ರಿಲೀಸ್ ಮಾಡಿ ಸಿಲ್ವರ್ ಜುಬ್ಲಿ ಕಂಡ್ಕೊಂತ ಆ ಪಿಕ್ಚರು. ಸೊ ಅಲ್ಲಿಂದ ಸಿಂಗ್ ಬಾಬು ಮೊದಲ ಸಿನಿಮಾ ನಿಮ್ದು ಅಂದ್ರೆ ಚಿಕ್ಕ ರೋಲ್ ಮಾಡಿದ್ದೆ. ಸೆಂಟ್ರಲ್ ಜೈಲ್ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಒಂದೇ ಒಂದು ಕಪಾಳ ಕೊಡಿಸ್ಕೊಳ್ಳೋ ಸೀನ್ ಇದೆ ಅದರಲ್ಲಿ. 13 ದಿನ ಕಾದಿದ್ದೀನಿ ಅದಕ್ಕೋಸ್ಕರ. ನಾನು ಈಗಲೂ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ, ಕಪಾಳ ಕೊಡಿಸ್ಕೊಳಕ್ಕೆ 13 ದಿನ ಕಾದಿದ್ದೀನಿ. ಅದಾದ್ಮೇಲೆ ಕುರುಬನ ರಾಣಿ ಬ್ರೇಕ್ ಕೊಟ್ಟರು.
ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ನಗ್ಮಾನ ನಾನು ಮದುವೆ ಆಗಬೇಕಾಗಿರುತ್ತೆ, ಎಂಗೇಜ್ಮೆಂಟು ಆಗಿರುತ್ತೆ. ಶಿವಣ್ಣನಿಗೆ ತಾಳಿ ಕಟ್ಬಿಡ್ತಾರೆ ಶೂಟಿಂಗಲ್ಲಿ, ಶಿವಣ್ಣ ತಾಳಿ ಕಟ್ಬಿಡ್ತಾರೆ, ನನಗೆ ಮಿಸ್ ಆಗ್ಬಿಡುತ್ತೆ ಆ ಥರ. ಆ ಒಳ್ಳೆ ಕ್ಯಾರೆಕ್ಟರ್ ಅದು, ಬಟ್ ಏನೋ ಕತ್ರಿ ಗಿತ್ರಿ ಹಾಕಿ ನಾನು ಸ್ವಾಮಿ ರಂಗ ಕ್ಯಾರೆಕ್ಟರ್ ಆಗೋಯ್ತು. ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಅಣ್ಣ, ಕೊಡ್ಸಿದ್ದು ನಾನು. ಅದೊಂದು ಮಾಡಿದೆ. ಕೃಷ್ಣ ಲೀಲೆ ಅಂತ ಒಂದು ಸಿನಿಮಾ ಮಾಡಿದೆ, ಅದನ್ನು ಶಿವಣ್ಣವ್ರ ಜೊತೆನೇ ಮಾಡಿದ್ದೆ. ನಾನು ಮದುವೆ ಆಗಬೇಕಾಗಿರೋ ಹುಡುಗಿನ ಅಸೈನ್ಮೆಂಟ್ ಮೇಲೆ ಇವರಿಬ್ಬರು ಲವ್ ಸ್ಟೋರಿ ಗೊತ್ತಾಗಿ ಅವಳನ್ನ ಸ್ಯಾಕ್ರಿಫೈಸ್ ಮಾಡೋ ಕ್ಯಾರೆಕ್ಟ್ರು, ಅದು ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಅದೂ ರಾಕ್ಲೈನ್ ಸರ್ ಪಿಕ್ಚರು, ಕುರುಬನ್ ರಾಣಿನೂ ರಾಕ್ಲೈನ್ ಸರ್ ಪಿಕ್ಚರು. ಪ್ರೀತ್ಸೆ ಅಂತ ಒಂದು ಪಿಕ್ಚರ್ ಮಾಡಿದೆ. ಅನ್ನು ಕಪೂರ್ ಮಾಡಿದ ರೋಲ್ ನಾನು ಮಾಡಿದೆ. ಉಪೇಂದ್ರ ನನ್ನ ನೇಣಾಕ್ಬಿಡ್ತಾರೆ, ನಾನೇ ಎಲ್ಲ ಕೊಲೆಗೂ ಕಾರಣ ಅನ್ನೋ ಥರ ಹುಟ್ಟಿಸ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಅದು. ಅದಕ್ಕೂ ರಾಕ್ಲೈನ್ ಸರೇ ಪ್ರೊಡ್ಯೂಸರು. ಸೊ 3 ಸಿನಿಮಾ 4 ಸಿನಿಮಾ ಮಾಡಿದ್ದೆ. ಆಮೇಲೆ ಯಾರಿಗೆ ಸಂಬಳ ಸಿಕ್ಕೋಯ್ತು. ನಿನ್ ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೇಗಾದ್ರೂ ಮಾಡಿ ಹಣ ಅರೇಂಜ್ ಮಾಡು. ಈ ಸ್ವಾಭಿಮಾನ ಅನ್ನೋದನ್ನೆಲ್ಲ ಬಿಟ್ಟು ಮೊದಲು ನಿನ್ ಮಗು ಜೀವ ಉಳಿಸ್ಕೊಳ್ಳೋದು. ಸೂಪರ್ ಹಿಟ್ ಆಯಿತು. ಅದಾದ್ಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು, ಜಗದೀಶ್ ಅವರು ನವರಂಗ್ ಥಿಯೇಟ್ರಲ್ಲಿ ನೋಡಿದ್ರಂತೆ. ದಟ್ ಇಸ್ ವಾಟ್ ಐ ಹರ್ಡ್. BN ಗಂಗಾಧರ್ ಸರ್ ಹೇಳಿದ್ದು. ನನ್ನ ಪಿಕ್ಚರ್ ನಡೀತಾ ಇದೆ ಅಮ್ಮ ನೋಡಿ, ಯಾರೋ ಮಾಡಬೇಕಾಗಿದ್ದು ಇದು ಕಾಂಬಿನೇಷನ್ನು, ಅವರೇನೋ ಕೊಬ್ಬು ಮಾಡ್ತಾಯಿದ್ರಂತೆ. ಸೊ ಹಂಗಾಗಿ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಕುರಿಗಳು ಕಾಸ್ಟ್ ಮಾಡಿಬಿಟ್ರು. ಅದನ್ನು ಕಿತ್ಕೊಂಡು ಓಡ್ಬಿಟ್ಟು 75 ಕೋಟಿನ 25 ಕಾರ, ಮೂನಲ್ಲಿ 3 ಮನೆ, ಅಮೆರಿಕಲ್ 3 ಮನೆನಾ. ಕುರಿಗಳ ಪಾತ್ರನೂ ಬೇರೆ ಯಾರೋ ಫಿಕ್ಸ್ ಆಗಿದ್ದೀವಿ. ಮಲ್ಟಿಪಲ್ ಹೀರೋಸ್ ಇದ್ದೇ ಇರುತ್ತಲ್ಲ, ಅವ್ರು ಬಂದ್ರೆ ನಾನಿರಲ್ಲ, ನಾನು ಬಂದ್ರೆ ಅವನಿರಲ್ಲ, ದುಡ್ಡು ಜಾಸ್ತಿ, ಆ ಥರದ್ದೆಲ್ಲ ಏನೇನೋ ಆಗಿತ್ತು. ಅವ್ರೂ ವೆಕ್ಸ್ ಆಗಿದ್ರು. ನನ್ನ ಮಗ ಕಿತ್ತಾಕ್ಬಿಟ್ಟು ಇನ್ನೊಬ್ಬನ ಹಾಕೋಬಿಡೋಣ ಅಂತಿದ್ರು. ನೋಡ್ರಿ ನಾನು ಸಿಕ್ಬಿಟ್ಟೆ. ನನ್ನ ಹಣೆ ಬರದಲ್ಲಿ ಇತ್ತು, ಅನ್ನ ಋಣ ಇತ್ತು, ಅದು ಹಿಟ್ಟಾಗೋಯ್ತು. ಆಮೇಲೆ ಕೋತಿಗಳು ಹಂಗೆ ಕರಿಯರು ಮೂವ್ ಆಗೋಯ್ತು. ಅವತ್ತಿನ ಟ್ರೆಂಡ್ಗೆ ಕುರಿಗಳು ಹೊಸ ಸಬ್ಜೆಕ್ಟ್, ಕಂಪ್ಲೀಟ್ ಹೊಸ ಕಂಪ್ಲೀಟ್ ನ್ಯೂ. ರಮಣಿ ಅಂತ ಒಬ್ರು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ರು, ರೈಟರು, ಚೆನ್ನೈನಲ್ಲಿ ಇರ್ತಾರೆ ಅವರು. ಎಲ್ಲ ಒಂಥರ ಟೀಮ್ ವರ್ಕ್ ಅದು. ಮ್ಯೂಸಿಕ್ ಎಲ್ಲ ಬೆಂಕಿ ಇಟ್ಟದು. ಹೌದೌದೌದು. ಅದು ಅಷ್ಟೇ, ಕೋತಿಗಳನ್ನು ಅಷ್ಟೇ. ಕೋತಿಗಳು ಬೆಟರ್ ಫಿಲ್ಮ್. ಜಗತ್ತಲ್ಲಿ ಹೆಂಡತಿನೇ ದೊಡ್ಡ ಪ್ರಾಬ್ಲಮ್ ಸರ್. ಅವರೇ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಸೂಸೈಡ್ ಮಾಡ್ಕೋತೀರಾ? ಸೀಕ್ವೆಲ್ 2ನೇ ಪಾರ್ಟ್ ಮಾಡಿದಾಗ ಉದುರೋಗ್ತವೆ. ಇದು ಅದಕ್ಕಿಂತ ಚೆನ್ನಾಗಿ ಮಾಡ್ಬಿಟ್ಟಿದ್ರು ಸಿನಿಮಾ. ಅಂದ್ರೆ ಅದೊಂಥರ ಫ್ಯಾಮಿಲಿ ತರ ಅಟ್ಮಾಸ್ಫಿಯರ್ ಇರ್ತಾ ಇತ್ತು. ಸರಿ, ಕ್ಯಾರವ್ಯಾನ್ ಕಲ್ಚರ್ ಇರ್ಲಿಲ್ಲ, ಆಮೇಲೆ ಕೋಟಿ ಗೀಟಿ ಎಲ್ಲ ಇನ್ನೂ ಬಂದಿರ್ಲಿಲ್ಲ. ಸೊ ಡೈರೆಕ್ಟರ್ಗೆ ಅವ್ರದೇ ಆದ ಮರ್ಯಾದೆ ಇತ್ತು, ಪ್ರೊಡ್ಯೂಸರ್ಗೆ ಅವ್ರದೇ ಆದ ಮರ್ಯಾದೆ ಇತ್ತು, ಬೇರೆ ತರನೇ ಇತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಯಾಕೋ ಕತೆಗಳಿಗೆ ಬರಲಿಲ್ಲ ನೀವು? ಕತೆಗಳು ನನಗೆ ಸ್ವಲ್ಪ ಜಗದೀಶ್ ಜೊತೆ ವ್ಯಾಜ್ಯ ಆಯಿತು, ಪೇಮೆಂಟ್ ಇಶ್ಯೂ ಆಗಿ. ಅವರೇನೋ ಇಂಟರ್ಪ್ರಿಟ್ ಮಾಡಿ ಮಾಡಿದ್ರು. ಸೊ ಡಿಫ್ರೆನ್ಸ್ ಕೋತಿಗಳಿಗೆ ನನಗೆ ಪೇಮೆಂಟ್ ಶಾರ್ಟ್ ಇತ್ತು, ಬರಲಿಲ್ಲ. ಸೊ ಕತೆಗಳಿಗೆ ಸೇರಿಸಿ ಕೇಳಿದೆ. ಹಿಟ್ಟಾದ್ಮೇಲೂ ಕೊಡಲ್ವೇಳ್ರಿ ನೀವು ಅಂತ. ಹಿಟ್ಟಾದ್ಮೇಲೆ ಜಾಸ್ತಿ ಕೇಳಿದ್ರು ಮೋಹನ್ ಅಂತ ಹಬ್ಬಿಸಿದ್ರು. ಬಿಟ್ಟು ಅದು ಕಾಲರ್ ಪಟ್ಟಿ ಹಿಡಿದ್ರು, ಅಮ್ಮ ಅಕ್ಕ ಮಾತಾಡಿದ್ರು. ನಾನೇನು ಕಡಿಮೆ ಮಾತಾಡಲಿಲ್ಲ, ಅದು ನಾನು ಹೇಳಲ್ಲ. ಸೊ ಅದು ಬೇಡ ಅಂತ ಬಿಟ್ಬಿಟ್ಟು ಅಷ್ಟೇ. ಕೋಮಲ್ ಮಾಡ್ತಾರೆ ಕ್ಯಾರೆಕ್ಟರ್. 2 ಸಿನಿಮಾ ಯಾರಿಗೆ ಸಾಲದ ಸಂಬಳ ಮತ್ತು ಕುರಿಗಳು ಕೋತಿಗಳು ಆದಮೇಲೆ ಸೊ ನಟ ಆಗಿ ಕರಿಯರ್ ಓಪನ್ ಆಯಿತು. ಆಮೇಲೆ ಹಿಟ್ ನಟ ಅನ್ನೋ ಥರ ಆಗ್ಬಿಟ್ಬಿಡ್ತು. ಉಪೇಂದ್ರ ಸರ್ ಅವರು, ಆಮೇಲೆ ರವಿ ಸರ್ ಒಂದು ಪಿಕ್ಚರ್ ಮಾಡಬೇಕಾಗಿತ್ತು, ಅಂತ ಟೈಟ್ಲು. ಬಾರೋ ಇಲ್ಲಿ ಅಂತ ಅದು ಟೈಟ್ಲು. ನಾನು ರೈಟ್ರಾಗಿ ಫಿಕ್ಸ್ ಆದೆ. ಅವಾಗ ಕೋದಂಡರಾಮ ಎಡಿಟಿಂಗ್ ನಡೀತಾ ಇತ್ತು. ಅವಾಗ ಹಾಕ್ಸೇ ಬಿಟ್ಟಿದ್ರು ಲಕ್ಕಿ ಸ್ಟಾರ್ ಅಂತ ಉಪೇಂದ್ರ ಅವರು ನನ್ನ ಇದಕ್ಕೆ. ಹಾಗಾಗಿ ನಾನು ತೆಗೆಸಿ, ದಯವಿಟ್ಟು ಕಾಲಿಗೆ ಬಿದ್ದುಬಿಡ್ತೀನಿ, ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ, ಆಮೇಲೆ ಫುಲ್ ಸ್ಕ್ರ್ಯಾಪ್ ಆಗಿಬಿಡ್ತೀನಿ 2 ಪಿಕ್ಚರ್ ಫ್ಲಾಪ್ ಆದರೆ, ದಯವಿಟ್ಟು ಅದನ್ನೆಲ್ಲ ತೆಗೆದುಬಿಡಿ ಅಂತೇಳಿ ತೆಗೆಸ್ದೆ ನಾನು. ಆಮೇಲೆ ರವಿ ಸರು ಟಿ ಜಂಕ್ಷನಲ್ಲಿ ನಾವಿಬ್ಬರೇನೋ ಹೀರೋಗಳು, ನಾನು ಶಿವಣ್ಣ, ಮೋಹನನು ಹೀರೋ ಅಲ್ವಾ ಅಂದ್ಬಿಟ್ಟು ಟಿ ಜಂಕ್ಷನಲ್ಲಿ ಒಂದು ಈ ಥರದೊಂದು ಪೋಸ್ಟರ್ ಹಾಕಿದ್ರು. ಇವತ್ತಿಗೂ ಜ್ಞಾಪಕ ಇದೆ. ಒಬ್ಬ ಸೂಪರ್ ಸ್ಟಾರ್ ಮಾಡದೇ ಇರೋವಂಥ ಕೆಲಸ ಅವ್ರು ಮಾಡಿದ್ರು. ಸೊ ಎಲಿವೇಟ್ ಅವ್ರನ್ನ ಮಾಡ್ಕೊತಾರೆ ಕಥೆನಲ್ಲಿ. ಬಿಸ್ನೆಸ್ಸು ಅವತ್ತಿಗೆ ನಾನು ಹೊಸಬ, ಆಯಿತಾ. ಬಿಸ್ನೆಸ್ಸು ಶಿವಣ್ಣ ಅವರಿಂದ, ರವಿ ಸರಿಂದನೇ ಮಾಡಬೇಕಾಗಿತ್ತು, ಅಥವಾ ಆಗ್ತಾಯಿತ್ತು. ಅವ್ರ ಮುಖ ನೋಡಿನೇ ಬಿಸ್ನೆಸ್ ಆಗೋದು, ನಮ್ಮ ಮುಖ ನೋಡಿ ಅಲ್ಲ. ಆದರೂ ಕೂಡ ಅವರು 3ನೇ ಮುಖ ತಂದು ಹಾಕಿದ್ರು. ರವಿ ಸರ್ನ ಎಷ್ಟು ಪ್ರೊಜೆಕ್ಟ್ ಮಾಡಿದ್ದಾರೆ ಅದೇ ಥರ ಪೋಸ್ಟ್ರು ನನ್ನೂ ಇನ್ಕ್ಲೂಡ್ ಮಾಡಿ ಕೋದಂಡರಾಮಲ್ಲಿ ಹಾಕಿದ್ರು. ನನಗೆ ಅದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ದಟ್. ಯಾಕೆಂದರೆ ಯಾರೂ ಕೂಡ ನೆಟ್ ಆಗಲ್ಲ, ಸ್ಪ್ರಿಂಗ್ ಬೋರ್ಡ್ ಆಗಲ್ಲ, ಹೇಳಿ ಕೇಳಿ ಇನ್ನೊಬ್ಬರು ನಟರು. ಸೊ ಅವರು ನನಗೆ ಆದರು. ಆ ವಿಷಯದಲ್ಲೆಲ್ಲ ಹೀರೋ ಥರನೇ ಟ್ರೀಟ್ ಮಾಡಿದ್ರು. ನನಗೆ ಗೊತ್ತು ನಿನಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ, ಅದಕ್ಕೆ ಸುರಿ ಅಲ್ವಾ, ಬೇಡ ಬಿಡು.
ಬಟ್ ಕೋದಂಡರಾಮದಲ್ಲಿ ಬಹಳ ಒಳ್ಳೆ ಪಾತ್ರ, ಎಕ್ಸ್ಟ್ರಾಡಿನರಿ. ಯಾಕಂದ್ರೆ ಈಗಲೂ ಕಾಮಿಡಿ ಸೀನ್ಸ್ ಹಾಕೋದು ಅಥವಾ ಎಕ್ಸಾಕ್ಟ್ಲಿ ಹಾಲು ಕರೆಯೋ ಸೀನು ಎಲ್ಲರ ಮೊಬೈಲಲ್ಲೂ ಇರ್ತವೆ ಅದು. ಆಮೇಲೆ ಓಳು ಸರ್ ಬರೀ ಓಳು ಅಂತ ಮಾಡಿದೆ, ಅದು 100 days ಹೋಯ್ತು. ಅವ್ರ ಕಥೆಗಳು ಮಾಡಿದ್ರು. ಅದೇ ಟೈಮಲ್ಲಿ ನಮ್ಮದು ಶೂಟಿಂಗ್ ಆಯಿತು, ಓಳು ಸರ್ ಬರೀ ಓಳು. ಅದು ಓಡಲಿಲ್ಲ, ಇದು ಓಡ್ಬಿಡ್ತು. ಅದು 100 days ಇದು, ಓಳು ಸರ್ ಬರೀ ಓಳು. ನಾನು ಹೆಣ್ಣು ಪಾತ್ರ ಮಾಡಿದೆ. ನಾನು ಕಂಡವ್ರ ಹೆಂಡತಿನೆಲ್ಲ ಕಣ್ಣೆತ್ತಿ ನೋಡಲ್ಲ. ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ತು. ಬೆಸ್ಟ್ ಆಕ್ಟ್ರೆಸ್ ಅಂತ ಅವಾರ್ಡ್ ಕೊಟ್ಟರು. ಬೆಸ್ಟ್ ಆಕ್ಟ್ರೆಸ್, ಅತ್ಯುತ್ತಮ ನಟಿ, ಅತ್ಯುತ್ತಮ ನಟಿ ಅಂತ ಅಲ್ಲಿದೆ ನೋಡಿ, ಅವಾರ್ಡ್ ಕೊಟ್ಟರು. ಅದಕ್ಕಿನ್ನ ಪ್ರಶಂಸೆ ಬೇಕು ನನಗೆ. ನನ್ನ ಕೆರಿಯರಲ್ಲಿ ಏನೇನೋ ವಿಚಿತ್ರಗಳ ಪಾತ್ರ ಸಿಕ್ಬಿಡ್ತು. ಒಂದು ಹುಡುಗಿ ಮಾಡಿದೆ, ಇನ್ನೊಂದು ಮಲ್ಲಾಲ್ ಮುದ್ಕನ್ ರೋಲ್ ಮಾಡಿದೆ. ಪಕ್ಕದ ಮನೆ ಹುಡುಗಿಲಿ ಬಾಲ್ಡು ಜುಟ್ಟು, ಅದು ಮೆಹಮೂದ್ ಮಾಡಿದಂಥ ಪಾತ್ರ ಸಂಗೀತ್ ಮೇಷ್ಟ್ರದು. ಆಮೇಲೆ ಶುಕ್ಲಾಂಬರದರಮ್ಮು ಟೋಟಲ್ ಆ್ಯಕ್ಷನ್ ಕಮರ್ಷಿಯಲ್. ಉಗ್ರ ನರಸಿಂಹ ಕಾಲ್ಗೆಲ್ಲ ಬೆಂಕಿ ಹಾಕೊಂಡು, ಅವಾಗೆಲ್ಲ ಗ್ರಾಫಿಕ್ಸು ಬದನೇಕಾಯಿ ಏನೂ ಇರಲಿಲ್ಲ. ಕಾಲ್ಗೆ ರಬ್ಬರ್ ಸೊಲ್ಯೂಷನ್ ಹಾಕಿ ಇದು ಅಂಟಿಸೋದು, ಆಮೇಲೆ ಗೋಣಿ ಚೀಲ ತಂದು ಹಾರಿಸೋದು. ಆ ಥರ 3 ದಿನ ಕೊಚ್ಚೆಲ್ ಫೈಟು. ಅದು 6 days 7 days ಕೊಚ್ಚೆಲ್ಲಾಗಿ ಕೇಳೋಕ್ಕೆ ಚೆನ್ನಾಗಿರುತ್ತೆ. ನಾನು ಹೆಂಗೆ ಎಲಿವೇಟ್ ಮಾಡ್ತಾಯಿದ್ದಾರೆ ಅಂತ. ನೋಡ್ರೆ ಡಿಸೆಂಬರ್ ತಿಂಗಳು ಕೊಚ್ಚೆ ಎಲ್ಲ ಹಾಕ್ಕೊಂಡು ಬರ್ತೀನಿ, ಚಳಿ ನಡ್ಕ ಎಲ್ಲ ಗಂಟಾಗ್ಬಿಡುತ್ತೆ. ಇದು ಬೆಂಕಿ ಹತ್ರ ಕೂತ್ಕೊತೀನಿ, ಬೆಂಕಿ ಕಾಯಿಸೋಕ್ಕೆ ಬಂದು ಸಾರ್ ಕಂಟಿನ್ಯೂಟಿ ಹೊಡಿಯುತ್ತೆ ಅಂತ ಬೆನ್ನಿಗೆ ನೀರು ಇರ್ತಾರೆ. ಒದ್ದೆ ಮತ್ತೆ ಕೊಚ್ಚೆ ಯಾವ ಲೆವೆಲ್ಗೆ ಅನುಭವಿಸಿದ್ದೀನಿ. ಪಿಕ್ಚರ್ ಹೋಗಲಿಲ್ಲ ಹಣೆ ಬರೋಕ್ಕೆ. 7 ಗೆಟಪ್ ಅದರಲ್ಲಿ ನಂದು. ಬೋಡ ಗಿಡ. ನಮ್ಮಲ್ಲಿ ಬ್ರಾಹ್ಮಣರು ನಾವು, ನಮ್ಮಲ್ಲಿ ತಲೆ ಬೋಳ್ಸೋಂಗಿಲ್ಲ ತಂದೆ ಜೀವಂತವಾಗಿರೋವರೆಗೂ. ಸೊ ನಾನು ಸಾವಂದುರ್ಗಕ್ಕೆ ಹೋಗಿ ಇದು ಕಪ್ ಕಾಣಿಕೆ, ಇದು ತಪ್ಪು ಕಾಣಿಕೆ ಇದು ಮಾಡಿ ಬೇಡ್ಕೊಂಡು ನಮ್ಮ ಅಪ್ಪಂಗೆ ಆಯಿಸ್ಕೊಡಪ್ಪ, ನಾನು ಇದು ಕೂದಲು ತೆಗಿತಾ ಇದ್ದೀನಿ ಅಂತ. ಶೋಭರಾಜ್ ಬಂದು ಬೋಳಿಸ್ತಾನೆ ನಾನು. ಆ ಥರದ್ದೆಲ್ಲ ಸೀನ್ ಏನೇನೋ ಕಷ್ಟಪಟ್ಬಿಟ್ವಿ. ಆ ಪಿಕ್ಚರ್ ಹೋಗಲಿಲ್ಲ. ನನಗೆ ಸಿಕ್ತಷ್ಟು ವೆರೈಟಿ ಪ್ರಾಯಶಃ ಅರ್ಲಿ ಇನ್ ಮೈ ಕರಿಯರೇ ಸಿಕ್ಕೋಯ್ತು. ನನಗೆ ಅಷ್ಟು ವೆರೈಟಿ ಪಾತ್ರ ಕೆಲವರಿಗೆ ಸಿಕ್ಕೋದು ಅನ್ಸುತ್ತೆ ನನಗೆ. ಮಲ್ಲ ಸಿಕ್ಬಿಡುತ್ತೆ ನಿಮಗೆ. ನಿಮ್ಮಲ್ಲ ಎಕ್ಸ್ಟ್ರಾಡಿನರಿ. ಅದು ನಾನು ಒಪ್ಪಿರಲಿಲ್ಲ. ಈ ರವಿ ಸರ್ ಫ್ರೆಂಡ್ಸ್ ಮಾಡಿದವರೆಲ್ಲ ಹಳೆ ಸಿನಿಮಾಗಳಲ್ಲಿ ತಲೆ ಮೇಲೆ ಹೊಡ್ಸ್ಕೊಳ್ಳೋದು, ಕಪಾಳ ಕೊಡಿಸ್ಕೊಳ್ಳೋದು. ನಾನು ಹೇಳೇಬಿಟ್ಟೆ, ಸಾರ್ ಅದೆಲ್ಲ ಮಾಡಲ್ಲ, ನನಗೆ ಸ್ವಲ್ಪ ಲೆವೆಲ್ ಬಂದಿದೆ, ಬೇಜಾನ್ ಪಿಕ್ಚರ್ಗಳು ಹಿಟ್ಟಾಗ್ತಾಯಿದೆ, ನಾನು ಮಾಡಲ್ಲ. ನೀನು ಒಡೆಯಲ್ಲ ಚಿನ್ನ, ನೀನು ಫಸ್ಟ್ ಕ್ಲಾಸಾಗಿ ನೋಡ್ಕೊತೀನಿ. ಅವ್ರ ಪ್ರೀತಿನೇ ಆಫ್ ದ ಕ್ಯಾಮ್ರಾ ಪ್ರೀತಿನೇ ಅಲ್ಲಿ ಕಾಣಿಸಿರೋದು. ಈ ಕುರ್ಚಿ ಮೇಲೆ ಕೂತ್ರೆ ನಮ್ತನೇ ಮರ್ತೋಗುತ್ತೆ, ಈ ಕುರ್ಚಿ ನಿನಗೆ ಬೇಡ. ತುಂಬ ಪ್ರೀತಿ ಮಾಡಿದ್ರು. ಅದಕ್ಕೇನೆ ಆ ಲೈನ್ಸ್ ನನಗೆ ಹಂಗೆ ಬರೆಯೋಕ್ಕಾಯ್ತು. ಆ ಲೆವೆಲ್ಗೆ ಆಸೆ ಪಡ್ತಾ ಇದ್ರು ನನ್ನ ಸ್ಕ್ರಿಪ್ಟ್ನ, ನನ್ನ. ಸೊ ಹಾಗಾಗಿ ಅವರ ರಿಯಲ್ ಲವ್ ಏನಿದೆ ಅದು ಸಿನಿಮಾಲ್ ಕಾಣಿಸ್ಕೊಂಡ್ಬಿಡ್ತು. ಸೊ ಅಷ್ಟು ಸಂಭಾಷಣೆ ನಿಮ್ಮದೇ. ಹೌದೌದು. ವಾವ್. ಆ ಟೈಮ್ಗೆ ರವಿಚಂದ್ರನ್ ಸರ್ಗೆ ಒಂದು ದೊಡ್ಡ ಹಿಟ್ ಬೇಕೇ, ದೊಡ್ಡ ಬೇಕು ಅಂದರೆ ಪಾಪ ತುಂಬ ಅವ್ರ ಎಫರ್ಟ್ ಅವ್ರು ಹಾಕೇ ಇರ್ತಾರೆ. ಜನಕ್ಕೆ ಏನು ಹಿಡಿಸುತ್ತೋ ಯಾವನಿಗೆ ಗೊತ್ತು. ಸೊ ಅದು ಫಾರ್ಮುಲಾ ಇದ್ದಿದ್ರೆ ಎಲ್ಲರೂ ಸಕ್ಸಸ್ ಕೊಡೋರು. ಸೊ ಕಾಂಬಿನೇಷನ್ ಕ್ಲಿಕ್ ಆಗೋಯ್ತು, ಡೈಲಾಗ್ಸ್ ಕ್ಲಿಕ್ ಆಗೋಯ್ತು, ಕತೆ ಕ್ಲಿಕ್ ಆಗೋಯ್ತು. ಆ್ಯಂಡ್ ಅದ್ಭುತ ಹಿಟ್. ರಾಮನು ತುಂಬ ಕೆಟ್ಟ ಪರಿಸ್ಥಿತಿಲಿದ್ದರು, ಅವರೂ ಸ್ವಲ್ಪ ಬಚಾವಾದರು. ರವಿ ಸರ್ಗೂ ಹಿಟ್ ಬೇಕಾಗಿತ್ತು, ನಮಗೂ ಹಿಟ್ ಬೇಕಾಗಿತ್ತು. ಸೊ ಹಿಟ್ ಯಾರಿಗೆ ಬೇಡ. ವರ್ಕ್ ಆಯ್ತದು. ಎಕ್ಸ್ಟ್ರಾ ಬಂಪರ್ ಹಿಟ್ ಸಿನಿಮಾ. ಈ ಪ್ರೀತಿಯ ಮರೆತು ಅವ್ರು ಪ್ರಿಯಾಂಕ್ ಅವರು ಅದ್ಭುತ. ಅಯ್ಯೋ ಎಂಥ ಸುಂದರಿ ಅವರು. ಆ ಹೇಳಿ ಕೇಳಿ ರವಿ ಸರ್ ತೋರಿಸೋ ರೀತಿ ಅಬ್ಬಬ್ಬಬ್ಬಬ್ಬ. ಎಲ್ಲ ಹೆಣ್ಮಕ್ಳನ್ನೂ ತೋರಿಸ್ತಾರೆ, ಆರ್ಡಿನರಿ ಹೆಣ್ಮಕ್ಳೇ. ಇವರು ತ್ರಿಪುರ ಸುಂದರಿ, ಇವ್ರನ್ನ ಬೇಕಾ ಅದ್ಭುತವಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಒಂಥರ ಲೈಕ್ ಸಾಂಗ್ಸ್ ಆಗಲಿ, ಡೈಲಾಗ್ಸ್ ಆಗಲಿ, ಆ ಎಮೋಷನ್ಸು, ಫ್ರೆಂಡ್ಶಿಪ್ಪು, ತಾಯಿ ಮಗನ ಸಂಬಂಧ ತುಂಬ ಚೆನ್ನಾಗಿದೆ ಆ ಸಿನಿಮಾಲಿ. ಮೇಯ್ನ್ ಮಲ್ಲ ಹಿಟ್ ಆಗೋಕ್ಕೆ ಎಮೋಷನ್ಸೇ ಕಾರಣ. ಆಫ್ಟರ್ ಮಲ್ಲ ಒಂದಷ್ಟು ಸಿನಿಮಾಗಳು ಕಾಲೆತ್ಕೊಂಡ್ವು. ಹೂ ಅಂತ ಬರದೆ. ಅದಾದ್ಮೇಲೆ ನಾನು ಕೃಷ್ಣಾಲಿ ಲೇಟಾಗಿ ಬರೋ ಅಂತ ಡೈರೆಕ್ಷನ್ ಮಾಡಿದೆ. ನಾನು ರಮೇಶ್. ಸಾರಿ, ನನ್ ಗಂಡನ್ ಬಿಟ್ರೆ ನಾನು ಯಾರಿಗೂ ಕೈ ಕೊಡಲ್ಲ. ಅಂದ್ರೆ ನಿಮ್ ಗಂಡನ್ ಕೈ ಕೊಟ್ಬಿಡ್ತೀರಾ? ನಾನು ಆತರ ಹೇಳಿಲ್ಲ. ಎಕ್ಸ್ಟ್ರಾಡಿನರಿ ಪಿಕ್ಚರ್ ಅದು. ಆಗ್ಲೇ 81 lakhs ಸ್ಯಾಟಲೈಟ್ ಹೋಯ್ತು. ಆಲ್ ಏರಿಯಾಸ್ ಸೋಲ್ಡ್ ಔಟು. ಅವರು ತಲೆ ಕೊಟ್ಟು ಸತ್ತೋದ್ರು ಇತ್ತೀಚೆಗೆ ಪ್ರೊಡ್ಯೂಸರು. ಆ ಟೈಮಲ್ಲಿ ಏನು ಮಾಡಿದ್ರು, ಬಂದಿದ್ದ ದುಡ್ಡನ್ನೆಲ್ಲ ರಿಯಲ್ ಎಸ್ಟೇಟ್ಗೆ ಹಾಕ್ಬಿಟ್ರು. ರಿಯಲ್ ಎಸ್ಟೇಟ್ ಮಲಗಿಬಿಡ್ತು. ₹1 ಪಬ್ಲಿಸಿಟಿ ಮಾಡಲಿಲ್ಲ. ₹1. ಒಂದು ಕಡೆ ಸಾಂಗ್ ಇಲ್ಲ, ಒಂದು ಕಡೆ ಆ್ಯಡ್ ಇಲ್ಲ. ಪೇಪರಲ್ಲಿ ಆ್ಯಡ್ ನಾವುಗಳು ಹಾಕ್ಸಿದ್ದೀವಿ. ಆ ಲೆವೆಲಿಗೆ ಸಫರ್ ಆಗೋಯ್ತು. ಆ ಪಿಕ್ಚರ್ ತುಂಬ ಚೆನ್ನಾಗಿದೆ. ಸುವರ್ಣಲ್ಲಿ 3 ದಿನಕ್ಕೆ 4 ದಿನಕ್ಕೆ ಒಂದ್ಸಲಿ ಹಾಕ್ತಾರೆ. ಆ ಲೆವೆಲ್ ಸಿನಿಮಾ. ಸೊ ನನಗೊಂದ್ಸಲ ಡಿಪ್ರೆಷನ್ ಆಗೋಯ್ತು. ಫಸ್ಟ್ ಸಿನಿಮಾನೇ ಹಿಂಗೆ ಆಗೋಗ್ಬಿಟ್ರೆ ಡೈರೆಕ್ಷನ್ ನಾನು ಇನ್ನೊಂದು ತಪ್ಪು ಮಾಡಿದೆ, ಮೇಜರ್ ಮಿಸ್ಟೇಕ್. ಮಳೆ ನಿಲ್ಲುವವರೆಗೆ ಅಂತ ಒಂದು ಪ್ರೊಡ್ಯೂಸ್ ಮಾಡಿದೆ ಸಿನಿಮಾ 2015 ಅದು ಭಯಂಕರ. ಶುಕ್ರವಾರ ರಿಲೀಸ್ ಆಯಿತು, ಶನಿವಾರ ಸಾರಾ ಗೋವಿಂದು, ವಾಟಾಳ್ ನಾಗರಾಜ್ ಅವರು ಬಂದು ಕರೆ ಮಾಡಿಬಿಟ್ರು ಏಕಾಏಕಿ.
ಎಂಟೈರ್ ಕರ್ನಾಟಕ ನೋ ಶೋಸ್. ಆಲ್ರೆಡಿ ನನಗೆ ಶುಕ್ರವಾರ 70,000 80,000 ಅಪರ್ಣ ಥಿಯೇಟ್ರಲ್ಲಿ ಶೇರ್ ಇದೆ. ಭಾನುವಾರದಿಂದ ಎದ್ದೇಳಲೇ ಇಲ್ಲ ಸಿನಿಮಾ. ನಮ್ಮದೇನು ಆ್ಯಕ್ಷನ್ ಸಿನಿಮಾ ಅಲ್ವಲ್ಲ, ಬ್ರಿಡ್ಜ್ ಸಿನಿಮಾ, ಆಫ್ ಬೀಟ್ ಸಿನಿಮಾ. ಎದ್ದೇಳಲೇ ಇಲ್ಲ. ಇನ್ನೇನು ಎದ್ದೇಳೋ ಅಷ್ಟರಲ್ಲಿ ಬಂದಾಗೋಯ್ತು, ಸತ್ತಾಯಿತು. 1.25 ಕೋಟಿ ಟೋಟಲ್ ಸ್ಮ್ಯಾಶ್. ನಿಮ್ಮ ಹಣ? ಹಾಂ, ನಮ್ಮ ಹಣ ಅಂದರೆ ಸಾಲ ಮಾಡಿದ್ದು, ಇನ್ನೊಂದು ಮಾಡಿದ್ದು, ಅಲ್ಲಿಂದ ಬಡ್ಡಿ ಇಲ್ಲಿಂದ ಬಡ್ಡಿ ಕೊಟ್ಟು 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 ಜನ ಏನಂತಾರೆ, ಅದು 2 ಲಕ್ಷ ಪರ್ ಹೆಡ್ ಅಂತ ಕಲೆಕ್ಟ್ ಮಾಡಿ 60 ಲಕ್ಷಕ್ಕೆ 30 ಜನನ ಹಾಕ್ಕೊಂಡು 60 ಲಕ್ಷಕ್ಕೆ ಪಿಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಲೈಕ್ ಕ್ರೌಡ್ ಫಂಡಿಂಗ್? ಕ್ರೌಡ್ ಅಲ್ಲ, ಫ್ರೆಂಡ್ಸ್ ಫಂಡಿಂಗ್. 5 ಜನ 6 ಜನ ಕೊಟ್ಟಿದ್ದು. ಏನು ಕಂಡೀಷನ್ ಸರ್? ಪಿಕ್ಚರ್ ಇಟ್ಟಾದರೆ ಶೇರ್ ಬೇಕಂತೆ, ಪಿಕ್ಚರ್ ಫ್ಲಾಪ್ ಆದರೆ ಅಸಲಿ ಬೇಕಂತೆ. ಹಿಂಗ್ರಿ ಇದು. ಅಂದರೆ ಲಾಸ್ ಆಗಿರೋದನ್ನ ಎಲ್ಲ ನಾನು ಹೊರಬೇಕು. ಈಗ 1.25 ಕೋಟಿ ಏನು ಕಳ್ಕೊಂಡೆ ಅದು ನಾನು ಹೊರಬೇಕು, ನಿಮಗೆ ಅಸಲು ಕೊಟ್ಬಿಡ್ಬೇಕು. ಏನು ಅನ್ಯಾಯ ಇದು. ಸ್ನೇಹಿತರು ಅನಿಸ್ಕೊಂಡವ್ರು. ಸರಿ, ಓಕೆ, ಅದನ್ನು ಅನುಭವಿಸ್ದೆ. ಅರ್ಧ ಕೊಟ್ಟೆ, ಕೆಲವ್ರಿಗೆ ಕೊಡೋಕ್ಕಾಗಲಿಲ್ಲ. ಟೋಟಲ್ 10 ಜನ ಇನ್ವೆಸ್ಟ್ ಮಾಡಿದರು. ಬಾಕಿ ಹಣ ಎಲ್ಲ ನಾನು ತಂದಾಕಿದೆ, ಬಡ್ಡಿಗೆ ತಂದೆ. ಈಗಲೂ ಅನುಭವಿಸ್ತಾ ಇದ್ದೀನಿ. 8 ವರ್ಷ ಆಯಿತು. ಈಗ ಆಲ್ಮೋಸ್ಟು ಒಬ್ಬ ಮನುಷ್ಯ ಆಗಿ ನಿಂತಿದ್ದೀನಿ. ಅಂದರೆ ಇನ್ನೂ ಪಿಸರು ಕೆಸರು ಎಲ್ಲ ಇದೆ, ಬಟ್ ಮನುಷ್ಯನಾಗಿ ನಿಂತಿದ್ದೀನಿ. ಆ ಲೆವೆಲ್ ಕೊಡ್ತಾ ಬಿದ್ದುಬಿಡ್ತು ನನಗೆ. ಓವರ್ನೈಟ್ 1.25 ಕೋಟಿ ಹೋದರೆ ಹಿಂಗೆ ನಾವೆಲ್ಲ ಕಿತ್ಕೊಂಡು ಇದು ಮಾಡೋರು. ನಾವೇನು 10 ಲಕ್ಷ 20 ಲಕ್ಷ ರೇಟ್ ತೊಗೊತಾ ಇದ್ದವರಲ್ಲ. ನಮ್ಮನ್ನೆಲ್ಲ 3 ಲಕ್ಷ 4 ಲಕ್ಷಕ್ಕೆ ಅದನ್ನು ಬಿಡೋರು. ಆಮೇಲೆ ಜಾಸ್ತಿ ಕೇಳಿದ್ರೆ ಆ್ಯಸಿಡ್ ಹಾಕ್ತೀನಿ, ಕುತ್ತಿಗೆ ಪಟ್ಟಿ ಹಿಡ್ತೀನಿ, ಅಮ್ಮನ ಅಕ್ಕನ ಬೈತೀನಿ ಅನ್ನೋಂಥ ಶುರು ಮಾಡಿದ್ರು. ಹೆಸರು ಬಿಡಬೇಡ. ಆ ಥರ ಎಲ್ಲ ನೋಡಿದ್ರು ನಾವು ದುನಿಯಾ. ಆಮೇಲೆ 2006 ಆದಮೇಲೆ ಕೋಟಿ ಲೆಕ್ಕನೇ ಇಲ್ಲ. ಮುಂಗಾರು ಮಳೆ ದುನಿಯಾ ಹಿಟ್ಟಾಗೋಯ್ತು. ರಿಯಲ್ ಎಸ್ಟೇಟ್ನವರೆಲ್ಲ ಬಂದುಬಿಟ್ರು. ದಿನಕ್ಕೆ 1.5 ಲಕ್ಷ 2 ಲಕ್ಷ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ರು ಆರ್ಟಿಸ್ಟ್ಗಳು. ಕೋಟಿ ಅಂತೆ, 1.25 ಕೋಟಿ ಅಂತೆ, 2 ಕೋಟಿ. ನಾವು 6 ಪಿಕ್ಚರ್ 7 ಪಿಕ್ಚರ್ ಇಟ್ಕೊಬಿಟ್ಟು 3 ಲಕ್ಷ 4 ಲಕ್ಷ ನೆಕ್ಕೊಳ್ಳೋಕೆ ಸಿಕ್ಕಿರೋದು. ಫುಲ್ ಪಿಕ್ಚರು. ಅದರಲ್ಲೂ 20,000 30,000 ಕಣ್ಣೀರು ಹಾಕ್ಬಿಟ್ಟು ಡಬ್ಬಿಂಗ್ ಟೈಮಲ್ಲಿ ನಮ್ಗೆ ಒರೆಸ್ದವರೇ ಉಂಟು. ಯಾರು ಫುಲ್ ಪೇಮೆಂಟ್ ಕೊಟ್ಟಿಗೆ ಜ್ಞಾಪಕನೇ ಇಲ್ಲ. ಕೆಲವ್ರು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಬರೀ ಮೋಸ. ನಾವೇನೋ ಎಮೋಷ್ನಲಾಗಿ ಹೇಳ್ತಾ ಇದ್ದರೆ ನಮ್ಮ ಹೀರೋ ಮಾಡಿದಾರಲ್ಲ ಅನ್ನೋ ಥರ ಇದ್ವಿ ನಾವು. ನಮಗೆ ಬಿಸ್ನೆಸ್ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ನೋಡಿದ್ರೆ 2006 6 ಆದಮೇಲೆ ಬಂತು ಕೋಟಿಗಳು. ಆ ಟೈಮಲ್ಲಿ ನಾವು ಸ್ವಲ್ಪ ದೂರ ಸರಿದಿದ್ವಿ, ನಮಗೆ ಸಿಕ್ಕಲಿಲ್ಲ. ಹಂಗೆ ಇದು ಕೆರಿಯರ್. ಸೊ ಐ ಆಮ್ ಹ್ಯಾಪಿ. ನನಗೆ ಅದೇನೇನು ಕಂಪ್ಲೇಂಟ್ ಅಲ್ಲ. ಇಂಡಸ್ಟ್ರಿಗೆ ಬಂದಿದ್ದಕ್ಕೂ ರಿಗ್ರೆಟ್ ಇಲ್ಲ. ಮಳೆ ನಿಲ್ಲೋರಿಗೆ ಮಾಡಿದ್ದಕ್ಕೆ ಮೊದಲನೇ ರಿಗ್ರೆಟ್ ಇಲ್ಲ. 8 ವರ್ಷ ನಾನು ಸುಳ್ಳುಗಾರಿಕೆ ಮಾಡಿಲ್ಲ, ಜೂಜಾಡಿಲ್ಲ, ಇನ್ನೊಂದೇನೋ ಮಾಡಿಲ್ಲ, ಇನ್ನೊಬ್ಬರನ್ನ ಇಟ್ಕೊಂಡಿಲ್ಲ ಸಂಸಾರ. ನನಗೆ ಗೊತ್ತಿರೋ ಕಲೆ, ನನ್ನ ಪ್ರೊಫೆಷನಲ್ಲೇ ನಾನು ಹಣ ಹೂಡಿದೆ ಅಷ್ಟೇ. ಇಟ್ ವಾಸ್ ನಾನು ಚೆನ್ನಾಗಿಲ್ವೋ ಏನೋ ಪಿಕ್ಚರು, ಅಥವಾ ನಾನು ಸರಿಗೆ ಮಾಡಿಲ್ವೋ ಏನೋ, ಅಥವಾ ತಪ್ಪು. ಓಕೆ, ನಾನು ಐ ಡೋಂಟ್ ರಿಗ್ರೆಟ್. ಕಳೆದಿದ್ದು ನಾನೇ, ದುಡ್ದಿದ್ದು ನಾನೇ, ಮತ್ತೆ ಸಂಪಾದನೆ ಮಾಡ್ತಾ ಇರೋದು ನಾನೇ. ಸೊ ನನ್ಗೆ ಯಾಕೆ ರಿಗ್ರೆಟ್? ಈಗ ಎದೆ ಎತ್ಕೊಂಡು ಓಡಾಡ್ತೀನಿ. ನಾನೇನು ಕಚಡ ಕೆಲಸ ಮಾಡಿದ್ದೀನಿ ತಲೆ ತೆಗೆಸ್ಕೊಂಡು ಓಡಾಡೋಕ್ಕೆ? ರಾಜಾರೋಷವಾಗಿ ಓಡಾಡ್ತೀನಿ ರೀ. ನಾನು ಆಮ್ ಅ ಪ್ರೊಡ್ಯೂಸರ್. ನನ್ನ ಚೇಂಬರಲ್ಲಿ ಓಟಿದೆ ನನಗೆ. ಎಷ್ಟು ಜನಕ್ಕೆ ಒಬ್ಬ ಸಾಧಾರಣ ವ್ಯಕ್ತಿ ಶೀಟ್ ಮನೇಲಿ 4 ಜನ, ನನ್ನ ತಂಗಿ ಇವತ್ತು ಬಂದಿದ್ಲು, ಜ್ಞಾಪಿಸ್ಕೊತಾ ಇದ್ಲು. 4 ಜನ ಮಲ್ಕೊತಾ ಇದ್ವಿ, ಸುತ್ತ ಬಕೆಟು, ಏನು ನೀರು ತುಂಬಿಟ್ಕೊಳ್ಳೋಕ್ಕೆ ಸ್ಟೋರೇಜು ತೊಟ್ಟಿ ಇರಲಿಲ್ಲ. 10x10 ಮನೆ. ಅಲ್ಲಿಂದ ಬಂದಿರೋ ನಾನು. ಐ ಬಿಕಮ್ ಅ ಪ್ರೊಡ್ಯೂಸರ್. ನನಗೇನು ರಿಗ್ರೆಟ್ಸ್ ಇಲ್ಲ. ಇವತ್ತಿಗೂ ರಾಜಾರೋಷವಾಗಿ ಹೋಗ್ಬಿಟ್ಟು ಎಲೆಕ್ಟ್ ಮಾಡ್ತೀನಿ ನಾನು ಪ್ರೆಸಿಡೆಂಟ್ನ ಅಲ್ವಾ? ವೋಟಿಂಗ್ ಅದೇ ಅಲ್ವಾ? ನನಗೇನು ರಿಗ್ರೆಟ್ಸೇ ಇಲ್ಲ. ನನ್ನ ಲೈಫಲ್ಲಿ ಅದು ತಪ್ಪು ಮಾಡಿದೆ, ಇದು ತಪ್ಪು ಏನೂ ಇಲ್ಲ. ಐ ಆಮ್ ಹ್ಯಾಪಿ ಫಾರ್ ವಾಟ್ ಐ ಆಮ್. ನಿಮ್ಮ ಜೀವನ ನೀವು ಅಂದ್ಕೊಂಡಂಗೆ ಬದುಕಿದ್ರಿ? ಹೌದು, ಖಂಡಿತ. ರಾಜಾರೋಷವಾಗಿ ಬದುಕಿದ್ದೀನಿ. ರೋಪ್ ಹಾಕ್ಕೊಂಡು ದಿಮಾಕ್ ಮಾಡ್ಕೊಂಡು ಬದುಕಿದ್ದೀನಿ. ಯಾರಿಗೂ ಅನ್ಯಾಯ ಮಾಡಿಲ್ಲ. ನನಗೇ ಆಗಿದೆ ಬಿಟ್ಟರೆ ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು. ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಇಟ್ ಹ್ಯಾಪನ್ಸ್ ಎಲ್ಲರಿಗೂ ಆಗುತ್ತೆ. ಆಗಿರ್ಬೋದು, ನಡೀಲಿಲ್ಲ, ಪ್ರಾಮಿಸ್ ಮಾಡಿದ್ದಾಗಲಿಲ್ಲ. ಅದು ಬಿಟ್ಟರೆ ಮೋಸ ಮಾಡೋದು ಇನ್ನೊಂದು ಚಾನ್ಸೇ ಇಲ್ಲ. ಸೊ 8 ವರ್ಷ ತೀರಿಸಿದ್ರಿ ಆ ಸಾಲ? ಆಲ್ಮೋಸ್ಟ್ ತೀರಿದೆ. ಇನ್ನು ಸ್ವಲ್ಪ ಸ್ನೇಹಿತರಿದ್ದಾರೆ, ಅವರು ತುಂಬ ಕಿರ್ಚಾಡ್ತಾ ಇಲ್ಲ. ಒಂದು 6 ತಿಂಗಳಲ್ಲೋ ವರ್ಷದಲ್ಲೋ ಅವ್ರದ್ದು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು 0 ಬಂದ್ಬಿಡ್ತೀನಿ. ಕೈ ತುಂಬ ಕೆಲಸ ಇದೆ, ಭಗವಂತ ಕೊಟ್ಟಂಗೆ ತೀರಿಸ್ತೀನಿ. ನನಗೆ ಅದೇನೋ ಗೊತ್ತಿಲ್ಲ. ನನಗೆ 2 ಕ್ಯಾಟಗರಿ ಇರುತ್ತಂತೆ ಸಿನಿಮಾದಲ್ಲಿ. ಒಂದು ಕ್ಯಾಟಗರಿ ಜನ ಒಪ್ಕೊಂಡ್ಬಿಡ್ತಾರಂತೆ, ಸಿನಿಮಾದವ್ರು ಒಪ್ಪಲ್ಲ. ಅಂದರೆ ಮೇಕರ್ಸ್, ಪ್ರೊಡಕ್ಷನ್ ಹೌಸಸ್. ನನ್ನ ಕೇಸಲ್ಲಿ ಅದಾಯಿತು. ಜನ ಒಪ್ಕೊಂಡ್ಬಿಟ್ರು, ಎಲ್ಲ ಪಿಕ್ಚರ್ ಇಟ್ಟು ಇವ್ನು ಹೆಂಗೆ ಹೀರೋ ಆಗ್ತಾನೆ ಆ ಥರ. ಅದಕ್ಕೆ ನನಗೆ
ಪಿಕ್ಚರ್ಗಳು ಕಂಟಿನ್ಯೂಸ್ ಬರಲೇ ಇಲ್ಲ, ಎಷ್ಟು ಹಿಟ್ ಕೊಟ್ಟರು ಕೂಡ ಕಂಟಿನ್ಯೂಸ್ ಬರಲೇ ಇಲ್ಲ. ನನಗೆ ಬೇಜಾರು ಇಲ್ಲ. ಕೆಲವು ಇದಿರುತ್ತೆ, ನಾನು ಎಕ್ಸಾಂಪಲ್ ಕೊಡೋಲ್ಲ, ಇಂಡಸ್ಟ್ರಿ ಒಪ್ಪಿಟ್ಟಿರ್ತಾರೆ, ಜನ ಏನು ಮಾಡೋದು ಅವ್ರ ಕೈ ಹಿಡಿಯಲ್ಲ, ಒಂದು ಶೋಗೆ ಓಡಲ್ಲ ಅವ್ರು ಆಗ್ತಾನೆ ಇರ್ತಾರೆ ದುಡ್ಡು ಅವನ ಮೇಲೆ, ಅಲ್ಲಿ ಹೋಗ್ತಾನೆ ಇರುತ್ತೆ. 30 ಲಕ್ಷ ಅಂತೆ, 45 ಲಕ್ಷ ಅಂತೆ, 50, ಅದೇನು 9 ಬರಬೇಕಂತೆ, 54 ಲಕ್ಷ ಅಂತೆ, 60 ಲಕ್ಷ, 63 ಲಕ್ಷ, ಅವ್ರು ಏರ್ತಾನೆ ಇರುತ್ತೆ, ಒಂದು ಶೋ ಹೋಗಲ್ಲ. ಇಂಡಸ್ಟ್ರಿ ಒಪ್ಪಿಟ್ಟಿದೆ, ಜನ ಒಪ್ಪಿಲ್ಲ. ನಮ್ದು ಆ ಕ್ಯಾಟಗರಿ. ಸೊ ಇನ್ನು ಹೂಡೋದು, ಹಣ ಹೂಡೋರು ನಮಗೆ ತೋಳೇ ಇಲ್ಲ. ನಾನೊಂದು 50-60 ಪಿಕ್ಚರ್ ಮಾಡಿರ್ಬೇಕಷ್ಟೇ, 50-60 ಅಷ್ಟೇ. ಅದು ಹೀರೋ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಎಲ್ಲ ಹೀರೋ ಆಗಿ ಒಂದು 25-30 ಮಾಡಿದ್ದೀನಿ. ಟೋಟಲ್ ಕ್ಯಾರೆಕ್ಟರ್ ಎಲ್ಲ ಸೇರಿದ್ರೆ ಒಂದು 50-60 ಸಿನಿಮಾ ಆಗಿರ್ಬೋದು. ಜಾಸ್ತಿ ಮಾಡೇ ಇಲ್ಲ ನಾನು. ಅಂದರೆ ಡೈರೆಕ್ಷನ್ನು, ಸ್ಕ್ರಿಪ್ಟ್ ರೈಟಿಂಗು ಅದೆಲ್ಲ ಇದ್ದಿದ್ದ ಕಾರಣಕ್ಕೆ ಬದುಕೊಂಡೇ ಬಿಟ್ಟರೆ ಬರೀ ಆ್ಯಕ್ಟಿಂಗೇ ನಂಬ್ಕೊಂಡಿದ್ರೆ ನನಗೆ ಆಗ್ತಾ ಇರಲಿಲ್ಲ. ಚಾನ್ಸೇ ಇಲ್ಲ. ನಾನು ಖುಷಿಯಾಗಿದ್ದೀನಿ, ನನ್ನ ತಲೆನೋವೇ ಇಲ್ಲ. ಕ್ವಾಲಿಟಿ ಫಿಲ್ಮ್ಸ್ ಬರುತ್ತೆ, ನಾನೇ ಬೇಕು ಅನ್ನೋರು ಬರ್ತಾರೆ. ನಿನ್ಗೆ ಮಗಳ ಮೇಲೆ ಕೈ ಮಾಡ್ತೀಯ? ಗೌರಿ ಶಂಕರ ಅಂತ ಒಂದು ಮಾಡ್ತಾ ಇದ್ದೀನಿ. 2 ಮೇನ್ ರೋಲ್. ಒಂದು ಚಾನಲಲ್ಲಿ ಮೇನ್ ರೋಲ್ ಮಾಡಿದರೆ ಇನ್ನೊಂದು ಚಾನಲ್ನವ್ರು ಕರೆಯಲ್ಲ. ಕರೆಕ್ಟ್. ನಂದೇನು ಪುಣ್ಯನೋ 2 ಚಾನಲ್ನವರು ನನಗೆ ಕೆಲಸ ಕೊಟ್ಟಿದ್ದಾರೆ. 20-22 ದಿನ ಕೆಲಸ ಮಾಡ್ತಾ ಇದ್ದೀನಿ ನಾನು. ಈ ತಿಂಗಳು 22 ದಿವಸ ಬಿಸಿ. ಹೌದು 2 ಸೀರಿಯಲ್ ಸೇರಿ 2ರಲ್ಲೂ ನನ್ನ ಮೇಲೆ ಟ್ರ್ಯಾಕ್ ಓಡ್ತಾ ಇದೆ. ಒಂದಂತೂ ಶ್ರಾವಣಿ ಸುಬ್ರಹ್ಮಣ್ಯ, ನಂದೇ ಪಿವೋಟಲ್ ರೋಲ್, ಅಂದರೆ ನನ್ನ ಸುತ್ತನೇ ಕತೆ ಹೋಗೋದು. ಅವ್ನು ದುಡ್ಡು ತೊಗೊಂಡಿದ್ರು ಯಾಕೆ ತೊಗೊಂಡೆ ಅಂತ ನಾನು ಕೇಳಲ್ಲ, ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳೋ ಅವಶ್ಯಕತೆ ಅವನಿಗೂ ಇಲ್ಲ. ಗೌರಿ ಶಂಕರನಲ್ಲೂ ನನ್ನ ಮಗಳದ್ದು ಏನೋ ದೌರ್ಜನ್ಯ ಆಗುತ್ತೆ, ಆ ಥರನೇ ಟ್ರ್ಯಾಕ್ ಹೋಗ್ತಾ ಇದೆ. ಸೊ 2 ಚಾನಲ್ ನನಗೆ ಆಫರ್ ಕೊಟ್ಟಿದ್ದಾರೆ. 2 ಚಾನಲ್ ನನ್ನ 2 ಪ್ರೊಡಕ್ಷನ್ ಕಂಪ್ನಿ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ, ನೋ ಪ್ರಾಬ್ಲಮ್. ಏನಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕು ಸೀರಿಯಲ್ನಲ್ಲಿ, ತೊಂದರೆ ಇಲ್ಲ, ನಾನು ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ. ಸೊ ಆಫ್ಟರ್ 2015 ಆದಮೇಲೆ ಈ ಧಾರಾವಾಹಿಗಳೇ ಮತ್ತೆ ಕೈ ಹಿಡಿದ್ರು? ಇಲ್ಲ, ನನಗೆ ನಾಗಿಣಿ ಒಂದು ಮಾಡದೆ ಬಿಟ್ಟರೆ ಯಾವುದು ನಾನು ಹೆಂಗೆ ಬದುಕಿದ್ದೀನಿ ನನಗೆ ಗೊತ್ತಿಲ್ಲ ರೀ. ಪಿಕ್ಚರ್ಗಳಿಲ್ಲ. ಮತ್ತೆ ಉದ್ಭವ ಅಂತ ಒಂದು ಮಾಡಿದೆ, ಕೋಡ್ಲು ರಾಮಕೃಷ್ಣ ಅವ್ರ ಸಿನಿಮಾ. ಅದನ್ನು ಡೈಲಾಗ್ಸು, ಸ್ಕ್ರೀನ್ ಪ್ಲೇ ಡೈಲಾಗ್ಸು ಪ್ಲಸ್ ಇದು ಮಾಡಿದೆ. ಅದು ಬಿಟ್ಟರೆ ಯಾವುದು ಛತ್ರಿಗಳು ಒಂದು ಮಾಡಿದೆ, 2013 ಇರಬೇಕು. ಅದು ಬಿಟ್ಟರೆ ಪಿಕ್ಚರ್ಗಳೇ ಮಾಡಿಲ್ಲ ನಾನು, SR&N ಕಂಪ್ನಿದು. ಸೊ ಹಂಗಾಗಿ 3-4 ಸಿನಿಮಾ 8 ವರ್ಷದಲ್ಲಿ ಹೆಂಗ್ರಿ ಬದುಕೋದು? ಅಲ್ಲಿಗೆ ಲೆಕ್ಕ ಹಾಕಿದರೆ 2 ವರ್ಷ 3 ವರ್ಷಕ್ಕೊಂದು ಪಿಕ್ಚರು ಜಾಸ್ತಿ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಬಟ್ ನನ್ನ ನಗ್ನಗ್ತಾ ಕಳಿತೀನಿ. ನನ್ನ ಸ್ವಭಾವನೇ ಅದು, ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಆರಾಮಾಗಿದ್ದೀನಿ. ನೀವು ಹೇಳಿದ್ರಲ್ಲ ಹೆಂಗ ಕಾಣಿಸ್ತೀರಾ ಅಂತ, ಅದೇ ನನ್ನ ಸೀಕ್ರೆಟ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ. ಅಂದರೆ ನನಗೊಂದು ಕೊಬ್ಬು ಅಂತಲೇ ಇದೆ ಅಂದ್ಕೊಳ್ಳಿ. ಇಷ್ಟೆಲ್ಲ ಕೊಟ್ಟಿದ್ಯಾ ಭಗವಂತ ನನಗೆ, ನಾಲೆಡ್ಜು, ಫಿಲಾಸಫಿ ಮಾತಾಡಿಸ್ತೀಯಾ, ವಿಸ್ಡಮ್ ಕೊಟ್ಟಿದ್ಯಾ, ನಾನು ಬರೆದಿರೋ ಡೈಲಾಗ್ಸ್ಗಳು ಕ್ಲಿಕ್ ಆಗ್ತವೆ. ಸುಮ್ಮನೆ ಯಾಕೆ ಕೊಡ್ಸಿದ್ಯಾ, ಏನೋ ಕೊಡ್ತೀಯಾ ದೊಡ್ಡದು, ಯಾಕೆ ತಲೆ ಕೆಡಿಸ್ಕೊ? ನಿನ್ನ ಜವಾಬ್ದಾರಿ ಅದು, ನಂದಲ್ಲ. ನೀನು ಕೊಟ್ಟಿದ್ದ ಜವಾಬ್ದಾರಿ ನಾನು ನಿಭಾಯಿಸಿಲ್ಲ ಅಂದರೆ ನನಗೆ ಶಾಪ ಹಾಕ್ತಾರೆ, ನಂದಷ್ಟೇ. ನೀನು ಕೊಟ್ಟೇ ಇಲ್ಲ ಅಂದರೆ ನಾನು ಏನು ಮಾಡಲಿ? ಕೊಡ್ತೀಯಾ? ಯಾವಾಗಲೂ ಮಾಡ್ತೀನಿ. ಈಗ ಅದಕ್ಕೆ ತಕ್ಕಂತೆ ಮನೆ ಮಾತಾಗ್ಬಿಟ್ಟಿದ್ದೀರಿ 2 ಸೀರಿಯಲ್ಲು. ಸರ್ ನಾವೇನು ಪ್ರೊಡಕ್ಷನ್ ಕೆಲಸ ಮಾಡ್ತಾ ಇಲ್ಲ, ಅಲ್ಲೂ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಇಲ್ಲೂ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ನನಗೇನು ಅವಮಾನ ಇಲ್ಲ. ಇದೇ ಸೀರಿಯಲ್ನಲ್ಲೇ ಸಿನಿಮಾ ಪೇಮೆಂಟ್ ಕೊಡ್ತಾರೆ. ಯಾಕೆ ಬೇಕು ನನಗೆ? ಪರ್ ಡೇ ಏನು ತೊಗೊಂತಾರೋ ಹೆಚ್ಚು ಕಡಿಮೆ ಅಷ್ಟೇ ಕೊಡ್ತಾರೆ ಆರ್ಟಿಸ್ಟ್ಗಳಿಗೆ. ಸೊ ಐ ಆಮ್ ಹ್ಯಾಪಿ. ಅವನಿಗೇನ ಅವ್ರು ಇದ್ದಷ್ಟು ದಿವಸ ಅನ್ನ ಹಾಕ್ತಾನೆ. ಯಾಕೆ ಹೇಳು? ಅವನಿಗೆ ಹೆಂಗಸರು ಸಂಪಾದನೆ ಅಂದ್ರೆ ಹಲವಾ ಇದ್ದಂಗೆ. ಆರ್ಥಿಕವಾಗಿ ನೆಮ್ಮದಿಯಾಗಿದ್ದೀರಿ? ಈಗ ನನಗೆ ಸಮಾಧಾನ ಆಗ್ತಾ ಇದೆ. ತುಂಬಾ ಕಷ್ಟದಲ್ಲಿದೆ, ತುಂಬಾ ಕಷ್ಟ ಅಲ್ಲ, ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ನಾಗಿಣಿ ಒಂದು ಮಟ್ಟಕ್ಕೆ ಕೈ ಹಿಡಿತು. ಆಮೇಲೆ ನಿಜವಾದಾಗ್ಲಿ ನನಗೆ ಸಿನಿಮಾಗೆ ಎಲ್ಲ ಕೊಟ್ಟೆ. ಬಟ್ ನನ್ನ ಯಾರಿಗೂ ಕೈ ಹಿಡಿಬೇಕು ಅನ್ನೋದು ನನಗೆ ಅಪೇಕ್ಷೆನೇ ಇಲ್ಲ. ಸೀರಿಯಲ್ ಕೈ ಹಿಡಿತು ಅಂತ ನನಗೆ ಬೇಜಾರು. ಸಿನಿಮಾನೇ ಕೈ ಹಿಡಿಬೋದಾಗಿತ್ತಲ್ಲ ಅಂತ. ಅದು ಯಾವತ್ತೋ ದೊಡ್ಡದಾಗಿ ಹಿಡಿಯುತ್ತೇನೋ ಯಾವನಿಗೂ ಗೊತ್ತು. ಸೊ ಈಗ 2 ಧಾರಾವಾಹಿ ಮನೆ ಮಾತಾಗಿದ್ದಾವೆ, ಮತ್ತೆ ಸಿನಿಮಾದವ್ರು ಕರೆಯೋ ಅಂದರೆ ನನಗೆ ಟೈಮೇ ಇಲ್ವಲ್ಲ. ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, 2 ಸೀರಿಯಲ್ ಮಾಡ್ತಾರೆ, ಮ್ಯಾನೇಜರ್ಗೆ ಕಮಿಷನ್ ಸಿಕ್ಕಲ್ಲ ಅಂದರೆ ಅವ್ರು ಬ್ಯುಸಿ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ಆಗಿದೆ. ಆಮೇಲೆ ಕೆಲವು ಪಾತ್ರಗಳು ನಾನು ರಿಜೆಕ್ಟ್ ಮಾಡಿದ್ದು ಉಂಟು. ನಾನು ಹೀರೋ ಮಾಡ್ತಾ ಇದ್ದವನು, ಈಗಲೂ ಹೀರೋ ಮಾಡಬೇಕು ಅನ್ನೋ ಅಪೇಕ್ಷೆ ಏನಿಲ್ಲ, ಆಯಿತಾ? ನನ್ನಿಂದ ಏನೋ ಕತೆಗೆ ಆಗಬೇಕು, 2 ಸೀನ್ ಬರಲಿ, ನನ್ನಿಂದ ಏನೋ ಕತೆಗೆ ಆಗಬೇಕು. ಸುಮ್ಮನೆ ನಾನು ಸ್ವಾಮಿ ರಂಗ ಕ್ಯಾರೆಕ್ಟ್ರು, ಅವನು 1 ಲಕ್ಷ ಪರ್ ಡೇ ಕೊಡ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ನನಗೆ
ಅಂದರೆ ನಾನು ಮಾಡೋ ಕೆಲಸ ಖುಷಿಯಾಗಿ ಹೋಗಿ ಮಾಡ್ಕೊಂಡು ಬರಬೇಕು. ಅದು 2 ಸೀನ್ 3 ಸೀನೇ ಆಗಿರಲಿ ನನಗೇನು ಬೇಜಾರಿಲ್ಲ, ಮಾಡ್ತೀನಿ. ಬಟ್ ಅಂದರೆ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಕೊಡಬೇಕು, ಪ್ರಾಮುಖ್ಯತೆ ಇರಬೇಕು ಮೈನ್. ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಮಾಡಲಿ. ನಾನು ಪಿಕ್ಚರ್ ಮಾಡೋದಕ್ಕಿಂತ ಬಿಟ್ಟಿರೋದೇ ಜಾಸ್ತಿ. ಎಷ್ಟೋ ಪಿಕ್ಚರ್ ಕಾರಣಾಂತರಗಳನ್ನು ಬಿಟ್ಟೆ, ನನಗೇನು ಬೇಜಾರು ಇಲ್ಲ. ಲೈಫ್ ನಡೀತಾ ಇದೆ, ನಾವು ಓಡ್ತಾ ಇದೆ. ಮಗ ದೊಡ್ಡವನದ, ಕೆಲ್ಸಕ್ಕೆ ಹೋಗೋಂಗಾದ, ಇನ್ನೇನ್ರಿ ಬೇಕು? ಅಪ್ಪ ಅಮ್ಮನ ಅವ್ರ ಮಗನ ಮುಖ ನೋಡಿದ್ರೆ ಸಾಕಾಗತ್ತೆ. ಕಲ್ಚರ್ ಏನು ಕಲ್ಸ್ಕೊಟ್ಟಿದ್ದೀವಿ, ಹೆಂಗೆ ಸಾಕಿದ್ದೀವಿ, ಹೆಂಗೆ ಬೆಳೆಸಿದ್ದೀವಿ ಅಂತ ಅವನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪ ಅಮ್ಮಂಗೆ ಏನು ವ್ಯಾಲ್ಯೂ ಅಂತ. ಅಷ್ಟು ಸಾಕು, ಐ ಹ್ಯಾವ್ ಅಚೀವ್ಡ್. ಅವನ ಬಾಯಲ್ಲಿ ಒಂದು ಕಂಪ್ಲೇಂಟ್ ಕೇಳಿಲ್ಲ. ನಮ್ಮ ಅಪ್ಪ ಅಮ್ಮ ಈಗಲೂ ನನ್ನ ಜೊತೆಗಿದ್ದಾರೆ, ಅವ್ರ ಬಾಯಲ್ಲಿ ಒಂದು ಕಂಪ್ಲೇಂಟ್ ಕೇಳಿಲ್ಲ. ನನ್ನ ಹೆಂಡ್ತಿ ಒಂದು ಕಂಪ್ಲೇಂಟ್ ಮಾಡಲ್ಲ, ಮಾಡ್ಬೋದು ಮಾಡಲ್ಲ. ಅವಳ ವಿಷಯಕ್ಕೆ ಬಂದರೆ ಮಾಡ್ಬೋದು ಮಾಡಲ್ಲ. ಬಟ್ ಇವ್ರು ಯಾರೂ ಕಂಪ್ಲೇಂಟ್ ಬರ್ದಿದ್ದಂಗೆ ನೋಡ್ಕೊಂಡಿದ್ದೀನಿ. ಸಾಕು, ಇನ್ನೇನು ಬೇಕ್ರೆ? ಒಳ್ಳೆ ಮಗ ಆಗಿದ್ದೀನಿ, ಒಳ್ಳೆ ಅಪ್ಪ ಆಗಿದ್ದೀನಿ. 60 to 70% ಒಳ್ಳೆ ಹಸ್ಬೆಂಡ್ ಆಗಿದ್ದೀನಿ. ಅಲ್ಲ, ಅದರಲ್ಲೂ ಫಸ್ಟ್ ಕ್ಲಾಸ್ ತೊಗೊಂಡಿದ್ದೀರಿ. ಅದರಲ್ಲೂ ಫಸ್ಟ್ ಕ್ಲಾಸ್, ಡಿಸ್ಟಿಂಕ್ಷನ್ ಹೋಗಿಲ್ಲ. ಸೊ ಅದರಲ್ಲೂ ಏನು ನನಗೇನು ಬೇಜಾರು, ನನಗೇನು ರಿಗ್ರೆಟ್ಸ್. 9 ಗಂಟೆ ಆಯ್ತು, ಉದಯ ಟಿವಿ ನ್ಯೂಸು ಮುಗಿದೋಯ್ತು, ಇನ್ನೂ ಇವ್ರು 3 ಜನ ಬರ್ಲಿಲ್ವಲ್ಲ. ಗ್ರೇಟ್ ಸರ್, ಒಳ್ಳೆದಾಗ್ಲಿ. ಮತ್ತೆ ನಿರ್ದೇಶನ ಐತಿ ಅದು. ಆ ನಿರ್ದೇಶನ ಆ್ಯಕ್ಚುಲಿ ಹೇಳ್ಬೋದೋ ಗೊತ್ತಿಲ್ಲ, ಮನೆಗೊಬ್ಬ ಮನೆ ಹಾಳ ಅಂತ ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಅದು ನೆತ್ತಿ ಮೇಲೆ ಈ ಬಸವಣ್ಣಂಗೆ ಹೊಡೆದಿದ್ದಾರಲ್ಲ, ಇದು ಮೊಳೆ, ಆ ಲೆವೆಲ್ಗೆ ಹೊಡಿತೀನಿ ಸಕ್ಸಸ್ಸು. ಬಟ್ ಟೈಮ್ ತೊಗೋತಾ ಇದ್ದೀನಿ. ರಮೇಶ್ ಸರ್ ನಾನು ಕಾಂಬಿನೇಷನ್ ಮಾಡೋಣ ಅಂತ, ನೋಡೋಣ ಹೆಂಗೆ ಫ್ರೀ ಟೈಮ್ ಆಗುತ್ತೋ, ಅವ್ರ ಕತೆ ಹೆಂಗೆ ಇಷ್ಟ ಆಗುತ್ತೋ. ಪ್ರೊಡ್ಯೂಸರ್ ರೆಡಿ ಇದ್ದಾರೆ. ಇನ್ನೊಂದು 2-3 ತಿಂಗಳು ನಾನೇ ಟೈಮ್ ಬೈ ಮಾಡಿದ್ದೀನಿ. ಇದರಲ್ಲಿ ಬ್ಯುಸಿ ಇದ್ದೀನಿ ಸೀರಿಯಲ್ಸಲ್ಲಿ. ಸೊ ಅದ್ರದ್ದು ಸೆಟಲ್ ಡೌನ್ ಆದಮೇಲೆ ಒಂದು 15 ದಿನಕ್ಕೆ ಆಗ್ಬಿಡುತ್ತೆ ಕೆಲಸ. 2 ಸೀರಿಯಲ್ ಸೆಟಲ್ ಡೌನು. 15 ಡೇಸಲ್ಲಿ 3 ಶೆಡ್ಯೂಲ್ ಮಾಡಿದ್ರೆ ಸಾಕು, ಆರಾಮಾಗಿ ಆಗುತ್ತೆ. ಸೊ ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಈ ವೆಂಚರ್. ಸೊ ನಮ್ಮ ಮೋಹನ್ ಅವರು ಇನ್ನೂ ಆ್ಯಕ್ಟಿವ್. ನನಗೆ ಆ್ಯಕ್ಚುಲಿ 40+ ಆದಮೇಲೆ ಇನ್ನೊಂದು ಇನ್ನಿಂಗ್ ಶುರು ಆಗುತ್ತೆ ಅಂತಾರೆ. ನನಗೆ ಅದು ಡಬಲ್ ಅಲ್ಲ ತ್ರಿಬಲ್ ಶುರು ಆಗಿಬಿಟ್ಟಿದೆ. ಅಂದರೆ ಲೈಕ್ ಜೋಶ್ ವಿಷಯದಲ್ಲಾಗಲಿ ಅಥವಾ ಆಪರ್ಚುನಿಟೀಸ್ ವಿಷಯದಲ್ಲಾಗಲಿ ಐ ಆಮ್ ಲೋಡೆಡ್. ಸೊ ಐ ಆಮ್ ಹ್ಯಾಪಿ. ಸಿ ಏನಂದರೆ ಗಂಡಸು ಒಂದ ಬ್ಯುಸಿ ಇರಬೇಕು, ಒಂದ ಸುಮ್ಮನೆ ಸಂಪಾದನೆ ಮಾಡ್ತಾ ಇರಬೇಕು. ಎರಡೂ ಮಾಡ್ತಾಯಿದ್ರೆ ಅವನಷ್ಟು ಸುಖಿ ಯಾರೂ ಇಲ್ಲ. ಏನು ಕಾಯಿಲೆ ಬೇಕಾದ್ರೆ ಇರಲಿ, ಏನು ಬೇಕಾದ್ರೆ ಇರಲಿ, ಅಲ್ವಾ? ನಿಜ ಅಲ್ವಾ? ಎರಡು ಇದ್ಮೇಲೆ ಇನ್ನೇನು ಯಾಕೆ? ಸ್ಕೈ ಇಸ್ ದ ಲಿಮಿಟ್. ಹೌದು. ಅಂದರೆ ಇನ್ನೊಬ್ಬರು ತಟ್ಟೆ ನೋಡಬಾರ್ದು, ನಮ್ಮ ತಟ್ಟೆ ನೋಡಿಕೊಂಡು ನಮಗೆ ಸ್ಯಾಟಿಸ್ಫೈ ಆಯಿತಾ, ನನ್ನ ತಟ್ಟೆಯಲ್ಲಿ ಒಂದು ಒಬ್ಬಟ್ಟು ಇದೆಯಾ, ತುಪ್ಪ ಇದೆಯಾ, ನನಗೆ ಸಾಕಾಗ್ತಾಯಿದೆ. ಇನ್ನೊಬ್ಬನ ತಟ್ಟೆ ಅವನು 10 ಒಬ್ಬಟ್ಟು ಜೋಡಿಸ್ಕೊಂಡಿರ್ತಾನೆ, ನನಗೆ ಯಾಕೆ ಬೇಕು ರೀ? ನನ್ನ ತಟ್ಟೆ ಖಾಲಿ ಇದೆಯಾ, ಹೊಟ್ಟೆ ಹುರ್ಕೊಳ್ಳೋಣ. ನನ್ನ ತಟ್ಟೆಲೂ ಕೊಟ್ಟವನಲ್ಲ, ಒಬ್ಬಟ್ಟೆ ಕೊಟ್ಟಿದ್ದಾನಲ್ಲ, ಅವನು 10 ತಿಂತಾವ, ನಾನು 1 ತಿಂತಾನೆ, ನನಗೇನು ಬೇಜಾರು ಅಲ್ವಾ? ನಮ್ಮ ತಟ್ಟೆ ನೋಡ್ಕೊಂಡು ನಾವು ಊಟ ಮಾಡ್ಕೊಳ್ತಿದ್ರೆ ಯಾವ ಹೊಟ್ಟೆ ಉರಿನೂ ಬರಲ್ಲ, ಯಾವ ಈರ್ಷೆನೂ ಬರಲ್ಲ, ಯಾವುದು ಇನ್ನೊಂದು ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಆ ಥರದ್ದು ಬರಲ್ಲ. ಸಿ ಗಾಡ್ ಗಿವ್ಸ್ ವಾಟ್ ವಿ ಡಿಸರ್ವ್, ನಾಟ್ ವಾಟ್ ವಿ ಡಿಸೈರ್. ಅನಿಸಿದ್ದನ್ನೆಲ್ಲ ಕೊಡಲ್ಲ ದೇವರು, ನಾವು ಅಪೇಕ್ಷೆ ಪಟ್ಟಿದ್ದನ್ನೆಲ್ಲ ಕೊಡಲ್ಲ. ನಮ್ಗೆ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಕೊಡ್ತಾನೆ. ಯಾವಾಗ ಕೊಡ್ತಾನೆ ಯಾವ ನನ್ನ ಮಗನಿಗೆ ಗೊತ್ತು. ಕೊಡ್ತಾನೆ, ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾನೆ. ಕೆಲವು ಸಲ ಹೇಳ್ತಾರೆ ಭಗವಾನ್ ದೇತಾ ಅಥವಾ ಚಪ್ಪಡ್ ಪಾಡ್ಕೆ ದೇತಾ ಅಂತ. ಯಾವುದೋ ಬರ್ಬೋದು, ರೈನು ಕ್ಲೌಡ್ ಬ್ರೇಕ್ ಆಗ್ಬೋದು, ಯಾವನು ಗೊತ್ತು. ಮುಂದೆ ಹೋಗ್ತಾರೆ ಅಷ್ಟೇ. ಸಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಯಂಗ್ಸ್ಟರ್ಸ್ಗೆ, ನಾವು ನದಿಲಿ ಬಿದ್ದಿರೋ ಬೆಂಡ್ ಥರ, ಅದು ಎಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೋ ಕರ್ಕೊಂಡು ಹೋಗ್ತಾ ಇರುತ್ತೆ. ಕೆಲವು ಸಲ ಬಂಡೆಗೆ ಸಿಕ್ಕಾಕೊಂಡ್ಬಿಡುತ್ತೆ ಬೆಂಡು. ಅದು ಎಷ್ಟು ದಿನ ಆದರೂ ನನ್ನ ಮಗನ ಸಿಗಾಕೊಂಡೇ ಇರುತ್ತೆ. ನನಗಾಯ್ತಲ್ಲ 2015ಇಂದ 8 ವರ್ಷ ಆ ಬೆಂಡ್ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹೋಗೋಕೆ ಟ್ರೈ ಮಾಡ್ತಾರೆ, ಅದಕ್ಕೆ ಕೆಪಾಸಿಟಿ ಇರಲ್ವಲ್ಲ. ಅದೇನು ಆಫ್ಟರ್ ಆಲ್ ಬೆಂಡು, ಯಾವುದೋ ಒಂದು ಅಲೆ ಪಟ್ಟಂದು ಬಂದು ಹೊಡೆಯುತ್ತೆ ನೀರಿನಲೆ. ಮಳೆ ಎಲ್ಲೋ ಆಗಿರುತ್ತೆ, ಡ್ಯಾಮ್ ಓಪನ್ ಮಾಡಿರ್ತಾರೋ, ಆವಾಗ ಬಂಡೆಯಿಂದ ರಿಲೀಸ್ ಮಾಡಿಬಿಡುತ್ತೆ ಅದು ಬೆಂಡನ್ನ. ಮತ್ತೆ ಜರ್ನಿ ಶುರು. ಅದು ವಿಶಾಲವಾದ ಸಮುದ್ರಕ್ಕೆ ಸೇರುತ್ತೋ ಇಲ್ಲ ಚರಂಡಿಗೆ ಸೇರುತ್ತೋ ಯಾವ ನನ್ನ ಮಗನಿಗೆ ಗೊತ್ತೋ. ನಮಗೆ ಸಮುದ್ರ ಸೇರ್ತೀವಿ ಅಂತ ನೆಮ್ಮದಿಯಾಗಿದ್ದೀವಿ ಅಷ್ಟೇ, ನಮ್ಗೇನು ಟೆನ್ಷನ್ನೇ ಇಲ್ಲ. ನನ್ನ ಹೆಂಡತಿ ಯಾವಾಗಲೂ ನಿಮಗೆ ಪ್ರೈಜೇ ಬರಲ್ಲ ಅಂತ ಅನಿಸ್ತಿರ್ತಾಳೆ, ಅದು ನನಗೆ ಕೊಟ್ಬಿಡ. ಅಲ್ಲ ನೀನು ಬಟ್ಟೆ ಕೊಡಿಸಿದ್ ನಾನಲ್ವಾ? ಇವನು ನನ್ನ ಮಗ ಮಯೂಖ ಅಂತ. ಮಯೂಖ ಅಂದರೆ ಹೊಳಪಿಗೆ ಇನ್ನೊಂದು ಹೆಸರು. ದ ಶೈನಿಂಗ್. ಶೈನಿಗೆ ಶೈನಿಂಗ್ ಸ್ಟಾರ್. ಅವನ ಡಿಪಾರ್ಟ್ಮೆಂಟು ಅವನ ಲೈನಲ್ಲಿ ಅವ್ನು ಶೈನಿಂಗ್ ಸ್ಟಾರೇ. ಇದು ಸಿನಿಮಾದಲ್ಲಿ ವಿಷಯದಲ್ಲ. ಸೊ ಇವಾಗ ತನಕ ಅವ್ನಿಗೆ ಇಷ್ಟ ಇಲ್ಲ. ಅಂದರೆ ನಾನು ಮಾಡೋದು ಇಷ್ಟ, ಬಟ್ ಅವ್ನು ಬರೋದಕ್ಕೆ ಇಷ್ಟ ಆಗಲ್ಲ. ಓಕೆ, ಅವನ ಲೈನು
ಅವ್ನು ಚೂಸ್ ಮಾಡ್ಕೊಂಡಿದ್ದೆ. ಗಣಿತ ಜೀನಿಯಸ್ಸು. ಹಾಂ ಓಕೆ, ನಮಗೆ 35 ಮಾರ್ಕ್ಸ್ ತೊಗೊಳಕ್ಕೆ ಒದ್ದಾಡಿ ಸಬ್ಜೆಕ್ಟ್. ಸರ್ ಒಳ್ಳೆದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವ್ನು ಯಾವತ್ತು ನನ್ನ ಅಧಿಕಾರನ, ನನ್ನ ನಂಬಿಕೆನ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಬದುಕಿನ ಹೊಸ ವ್ಯಾಖ್ಯಾನ ಹೇಳಿದ್ರು ಇವತ್ತು ಸರ್. ಅಂದರೆ ನಿಮ್ಗೆ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬರಲಿ, ನೀವು ಶ್ರದ್ಧೆಯಿಂದ ಜೀವನದಲ್ಲಿ ಮುಂದೆ ಹೋಗೋದು ಒಂದೇ ನೀವು ಮಾಡಬೇಕಾಗಿರೋ ಕೆಲಸ. ಯಾಕಂದರೆ ರಿಸಲ್ಟ್ ನಮ್ಮ ಕೈಲಿಲ್ಲ, ದ ಪ್ರಾಸೆಸ್ ಈಸ್ ಇನ್ ಯುವರ್ ಹ್ಯಾಂಡ್ ಅಂತ. ಸರ್ ಭಾಳ ಧನ್ಯವಾದ. ಸೊ ನನಗನ್ಸೋ ಪ್ರಕಾರ ಯಾವುದೇ ಕ್ಷೇತ್ರ, ಬರೀ ಕಲಾವಿದರು, ನಟರು ಅಥವಾ ನಿರ್ದೇಶಕರಲ್ಲ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಬರುವ ಯುವಕರು ಯುವತಿಯರೆಲ್ಲರೂ ಕೇಳಬೇಕಾದ ಮಾತದು. ಯಾಕಂದರೆ ನಿಮ್ಮ ಕೆಲಸ ನೀವು ಮಾಡಿ, ರಿಸಲ್ಟ್ ಏನು ಬೇಕಾರಾಗೋದು, ಪ್ರೋಸೆಸ್ ನಿಮ್ಮ ಕೈಲಿದೆ ಅನ್ನೋದು. ಹಾಗಾಗಿ ಅಲ್ಲ, ನಾನು ಹೇಳಿದ್ದಲ್ಲ, ಇದು ಭಗವಾನ್ ಶ್ರೀಕೃಷ್ಣನೇ ಹೇಳಿದಾನಲ್ಲ, ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಷು ಕದಾಚ. ಹೌದು, ನಿಮ್ಮ ಕೆಲಸ ಹೌದು. ಸಿ ನಮ್ಗೇನಂದರೆ ನಮ್ಮ ಕೆಲಸ ನಾವು ಆನೆಸ್ಟಾಗಿ ಮಾಡ್ತಾ ಹೋಗ್ಬೇಕು. ಅಂದರೆ ಯಾರೋ ಹೇಳಿದ್ರು ಅದು ಮಾಡ್ಬಿಡ್ತೀನಿ, ಯಾರೋ ಹೇಳಿದ್ರು ಇದು ಮಾಡ್ಬಿಡ್ತೀನಿ, ನಿನಗೇನು ಇಷ್ಟನೋ ಅದರಲ್ಲಿ ಹೋಗ್ತಾ ಇರು. ಸಕ್ಸಸ್ ಸಿಗದೆ ಹೋಗ್ಬೋದು, ಬಟ್ ಜೀವನಕ್ಕಂತೂ ತೊಂದರೆ ಆಗಲ್ಲ. ಬಿಕಾಸ್ ಹಾರ್ಡ್ ವರ್ಕ್ ಪೇಸ್, ಬಟ್ ಇಟ್ ಪ್ಲೇಸ್. ಆಟಾಡುತ್ತೆ, ಕೊಡುತ್ತೆ, ಕೊಡುತ್ತೆ. ವೆರಿ ನೈಸ್. ಸರ್ ಕರಿಯರ್ಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸೊ ಅನೇಕ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಯಾಕಂದರೆ ಅವ್ರನ್ನ ಸುಮಾರು 25-30 ವರ್ಷದ ಕರಿಯರ್, 27 ಇಯರ್ಸ್ ಕರಿಯರ್ ಅವ್ರದ್ದು. ಹಾಗಾಗಿ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ, ಮತ್ತಷ್ಟು ಇವಾಗೆಲ್ಲ OTT ಅದೇನೋ ವೆಬ್ ಸೀರೀಸ್ ಕಾಲ. ಸೊ ಬಹುಶಃ ಈಗ ಒಳ್ಳೆ ಫೇಸ್ ಸರ್ದು ಆ್ಯಕ್ಚುಲಿ ಅದು ಕೂತ್ಕೊಳ್ಳೋಂಥದ್ದು. ಸೊ ಅದನ್ನು ಧಾರಾವಾಹಿಲಿ ಅವ್ರು ಪ್ರೂವ್ ಮಾಡಿದ್ದಾರೆ. ಸೊ ನಾನು ಐ ಥಿಂಕ್ ನಾನು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಬಲ್ಲೆ, ಸಿನಿಮಾನ ಚೌಕಟ್ಟಿಗೆ ಮಾತ್ರ ನಾನು ಸಿಗಾಕೊಂಡಿಲ್ಲ ಅಂತ. ಹೌದು, ಬಿಗ್ ಬಾಸ್ಗೆ ಹೋಗಿ ಬಂದ್ಬಿಟ್ಟು ಅದನ್ನು ಪ್ರೂವ್ ಮಾಡಿ ಎಲ್ಲವೂ ಮಾಡ್ಬಿಟ್ಟಿದ್ದೀನಿ. ಹಾಗಾಗಿ ಭಾಳ ಮುಖ್ಯ. ಅದೊಂದಷ್ಟು ದಿನ RJ ಕೆಲಸನೂ ಮಾಡಿದೆ. ಒಂದು ಯಾವುದೋ ಒಂದು ಕಾಂಟ್ರಾಕ್ಟ್ ಮೇಲೆ 1 ತಿಂಗಳು ಕರೆಸಿದ್ರು, ಅದನ್ನು ಮಾಡ್ಬಿಟ್ಟೆ. ಗ್ರೇಟ್. ಸೊ ಅವ್ರಿಗೆ ಇನ್ನೊಂದಷ್ಟು ಒಳ್ಳೆ ಅವಕಾಶ ಬರಲಿ ಅಂತ. ಸೊ ಅವ್ರ ಲೇಖನಿಗೆ ಈಗಲೂ ಸತತವಾದ ಕೆಲಸ. ಸರ್ ಧನ್ಯವಾದ, ನಮ್ಮಂತ ಹುಡುಗರ ಜೊತೆ ಮಾತಾಡಿದ್ರಿ ಇವತ್ತು. ಥ್ಯಾಂಕ್ ಯು. ಯಾರು ಪುಟ್ಟವರಲ್ಲ, ಬನ್ನಿರಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.